Hello everyone, welcome to our YouTube channel Civil with Sudhir. So myself Sudhir Jorobhai. So today in this video we are discussing the MCQ question, that is multiple choice question on previous year asked in the SSC JE and KPSC AE JE. Right? So the today's topic is wood and wood products is the topic for today's questions we are starting, and we have already completed cement, right? As well as coarse aggregate, fine aggregate, that is aggregates, right? And lime we have completed, and stones we have completed, right? Cement, lime, stones, and masonry also some part we have completed, right? So almost 6 to 7 major topics I have covered with the theory as well as with the MCQ. If you want, you can go and just check in the I button, just above the I button. I have uploaded the previous class as well as the playlist of our all the classes. Please go through that one, you will get all the details. If you have any type of doubt, please comment me in the comment box so that I can reply for your any doubt. Now so KPSC ತುಂಬ ಏನಂದರೆ ಸ್ವಲ್ಪ ಫಾಸ್ಟ್ ಆಗಿಬಿಟ್ಟಿದೆ. ಸೊ ಯಾವ್ಯಾವುದು ನೋಟಿಫಿಕೇಶನ್ ಫೈನಲ್ ರಿಸಲ್ಟ್ಸ್ ಎಲ್ಲ ಬಿಡ್ತಾ ಇದೆ, ರೈಟ್? ಸೊ ಫೈನಲ್ ರಿಸಲ್ಟ್ಸ್ ಎಲ್ಲ ಬಿಟ್ಟಿದೆ. ಸೊ ಯಾವುದೇ ನೆಕ್ಸ್ಟ್ ನೋಟಿಫಿಕೇಶನ್ ಬರೋಕ್ಕೆ ಟೈಮ್ ಆಗುತ್ತೆ. ನಾನು ಹೇಳ್ತಾ ಇಲ್ಲ ಇದೇ ಟೈಮಲ್ಲಿ ಬರುತ್ತೆ ಅಂತ. ಆಡಿಪೇರ ಆಗಲಿ, BBMP ಆಗಲಿ, ಯಾವುದೇ ಬರೋಕ್ಕೆ, ಯಾಕೆಂದರೆ ಇನ್ನೂ ನಮ್ಮದು PWD ಇದು ಏನೂ ಫೈನಲ್ಲೇ ಆಗಿಲ್ಲ, ರೈಟ್? PWD ಇನ್ನೂ ಫೈನಲ್ಲೇ ಆಗಿಲ್ಲ. ಸೊ PWD ಫೈನಲ್ ಆದಮೇಲೆ ಅದಂತೂ ಏನಂತ ಸೈಡಿಗೆ ಇಟ್ಬಿಟ್ಟಿದ್ದಾರೆ. ಇನ್ನು KPTCL ಬಂದಿಲ್ಲ, ಅದಂತೂ 1 ವರ್ಷ ಆಗೋಯ್ತು, ಆಯಿತಾ? ಸೊ ನಾನಿಲ್ಲಿ ನಿಮ್ಗೆ ನೆಗೆಟಿವ್ ಹೇಳ್ತಾ ಇಲ್ಲ, ಬಟ್ ಅದು ಒಂದು ಪಾಯಿಂಟೇ ಇದೆ. ಯಾಕೆಂದರೆ 1.5 ವರ್ಷ ಮೇಲಾಗೋಯ್ತು. ಹೋದ ಫೆಬ್ರವರಿಯಲ್ಲಿ ಬಂದಿದ್ದು, 2019 ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಬಂದಿದ್ದು. ಇದು ಮೇ ಇದೆ, ಇನ್ನೂ ಎಕ್ಸಾಮ್ ತೊಗೊಳೋದಿಲ್ಲ ಅಂದರೆ 1.5 ವರ್ಷ ಆಯಿತು. ಆಲ್ಮೋಸ್ಟ್ 1.6 ಇಯರ್ಸ್, ಆಯಿತಾ? ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ 3 ವರ್ಷ ಆದರೆ ನೋಟಿಫಿಕೇಶನ್ ಯಾವಾಗ ಮುಗಿಸ್ತಾರೆ ಅದಂತೂ ನನಗೆ ಗೊತ್ತಿಲ್ಲ, ಆಯಿತಾ? ಸೊ ನಿಮ್ಮದು ಕೆಲಸ ಏನಂದರೆ ಅದು ಬಿಟ್ಬಿಡಿ, ಇದು ಎಲ್ಲ ಡಿಪಾರ್ಟ್ಮೆಂಟ್ ಕೆಲಸ, ಅದನ್ನು ನೀವು ಬಿಟ್ಬಿಡಿ. ನಿಮ್ಮ ಕೆಲಸ ಏನಂದರೆ ಬರೀ ನೀವು ಸ್ಟಡಿ ಮಾಡಬೇಕು, ಆಯಿತಾ? ಸ್ಟಡಿ ಮಾಡಿ ಹೋಪ್ ನಿಮ್ದು ಏನಿದೆ ಕರೆಕ್ಟಾಗಿ ಇಟ್ಕೊಳ್ಳಿ. ಆ್ಯಟಿಟ್ಯೂಡ್ ಕರೆಕ್ಟಾಗಿಡಿ, ನಿಮ್ಮದು ಸ್ಟಡಿಗೋಸ್ಕರ ಆ್ಯಟಿಟ್ಯೂಡ್ ಕರೆಕ್ಟಾಗಿಡಿ, ಎಲ್ಲ ಕರೆಕ್ಟಾಗುತ್ತೆ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ಸೊ ಇವತ್ತಿನ ವಿಡಿಯೋಲ್ಲಿ ಫಸ್ಟ್ ನಮ್ಮ ಟಾಪಿಕ್ ಏನಂದರೆ ವುಡ್ ಮತ್ತು ವುಡ್ ಪ್ರಾಡಕ್ಟ್ಸ್, ದಟ್ ಈಸ್ ಟಿಂಬರ್ ಆ್ಯಂಡ್ ಇಟ್ಸ್ ಪ್ರಾಡಕ್ಟ್ಸ್ ಅನ್ನಂಗೆ. ಸೊ ಫಸ್ಟ್ ಕ್ವಶನ್ ಇದೆ, ಸೀಸನಿಂಗ್ ಆಫ್ ಟಿಂಬರ್ ಈಸ್ ರಿಕ್ವೈರ್ಡ್. ಸೀಸನಿಂಗ್ ಅಂದರೆ ಏನು, ರೈಟ್? ಸೀಸನಿಂಗ್ ಅಂದರೆ ದ ನ್ಯಾಚುರಲ್ ಮಾಯಿಶ್ಚರ್ ಏನಿರುತ್ತಲ್ಲ ವುಡ್ ಪ್ರಾಡಕ್ಟ್ಸಲ್ಲಿ ಅಥವಾ ಟಿಂಬರ್ ಪ್ರಾಡಕ್ಟ್ಸಲ್ಲಿ, ಅದನ್ನು ರಿಮೂವ್ ಮಾಡೋದು. ಒನ್ ವರ್ಡಲ್ಲಿ ತಿಳ್ಕೊಬೇಕಂದ್ರೆ, ಟು ರಿಮೂವ್ ದ ಮಾಯಿಶ್ಚರ್ ಫ್ರಮ್ ದ ಫ್ರೆಶ್ ಟಿಂಬರ್. ಓಕೆ, ಅದನ್ನು ನೋಡಿ. ಸೊ ರಿಮೂವ್ ದ ಸ್ಯಾಪ್ ಅಂತಾರೆ ಅದಕ್ಕೆ, ಆಯಿತಾ? ಸ್ಯಾಪ್ ಅಂತಾರೆ, ರೈಟ್? ಯಾಕೆಂದರೆ ಯಾವಾಗ ಟಿಂಬರ್ ಈ ಥರ ಪ್ಲೇಸ್ ಮಾಡಿದಾಗ ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ಪ್ಲೇಸ್ ಮಾಡ್ತಾರೆ, ಅದ್ರ ಒಳಗಡೆಯಿಂದ ಮಾಯಿಶ್ಚರ್ ಏನು ಬರುತ್ತೆ ನೋಡಿ, ಅದನ್ನು ಟೆಕ್ನಿಕಲ್ ವರ್ಡು ಸ್ಯಾಪ್ ಅಂತಾರೆ. ನಾವು ಜಸ್ಟ್ ಮಾಯಿಶ್ಚರ್ ಅನ್ಬೋದು. ಸೊ seasoning is the process of reducing the moisture content by drying under controlled conditions or nearly as possible at uniform rate from all parts of the timber in order to prevent the timber from the possible termination and making it suitable for the use ಮಾಡೋಗೋಸ್ಕರ ಸೀಸನಿಂಗ್ ಮಾಡ್ತೀವಿ, ಅದರ ಸ್ಟ್ರೆಂತ್ ಇನ್ಕ್ರೀಸ್ ಮಾಡೋಗೋಸ್ಕರ. ಸೊ ಅಬ್ಜೆಕ್ಟಿವ್ ಏನೇನಿದೆ ನೋಡಿ. ಫಸ್ಟ್ ಇದೆ ರೆಡ್ಯೂಸ್ ದ ಶ್ರಿಂಕೇಜ್, ವಾರ್ಪಿಂಗ್ ಆಫ್ಟರ್ ಪ್ಲೇಸ್ಮೆಂಟ್ ಇನ್ ಸ್ಟ್ರಕ್ಚರ್. ಇವಾಗ ನಾವು ವುಡ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಗೊತ್ತಲ್ಲ ನಿಮಗೆ? ಡೋರ್ಸಲ್ಲಿ ಯೂಸ್ ಮಾಡ್ತೀವಿ, ವಿಂಡೋಸಲ್ಲಿ ಯೂಸ್ ಮಾಡ್ತೀವಿ, ವೆಂಟಿಲೇಟರ್ಸಲ್ಲಿ ಯೂಸ್ ಮಾಡ್ತೀವಿ, ಆಯಿತಾ? ಸಮ್ಟೈಮ್ಸ್ ನಿಮಗೆ ವರಂಡಾದಲ್ಲಿ ಏನಾದರೂ ಈ ಥರ ರೂಫಿಂಗ್ ಬೇಕಾದರೆ ಅಲ್ಲೂ ಯೂಸ್ ಮಾಡ್ತಾರೆ. ಸೊ ಬೇರೆ ಎಲ್ಲ ಡಿಫ್ರೆಂಟ್ ಸ್ಟ್ರಕ್ಚರಲ್ ಮೆಂಬರ್ಸಲ್ಲಿ ನಮ್ಮ ಸಿವಿಲ್ ಇಂಜಿನಿಯರಿಂಗಲ್ಲಿ ಯೂಸ್ ಮಾಡ್ತಾರೆ. ಬಟ್ ನಾವು ಇದು ಏನಂದರೆ ಸೀಸನಿಂಗ್ ಯಾಕೆ ಮಾಡಬೇಕಂದ್ರೆ, ಅದನ್ನು ನಾವು ಡೋರ್ಸು, ವಿಂಡೋಸು, ವೆಂಟಿಲೇಟರ್ಸ್ ಈ ಥರ ಯೂಸ್ ಮಾಡಿದಾಗ ಅದ್ರದ್ದು ಶ್ರಿಂಕೇಜು, ವಾರ್ಪಿಂಗು, ಆಯಿತಾ, ಅದು ಅಲ್ಲಾಗಬಾರ್ದು. ಇಲ್ಲೇ ಮೊದಲೇ ಏನಂದರೆ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಿರಬೇಕು, ರೈಟ್? ಸೊ ಸೀಸನಿಂಗ್ ವಿಲ್ ಇನ್ಕ್ರೀಸ್ ದ ಸ್ಟ್ರೆಂತ್, ಡ್ಯೂರಬಿಲಿಟಿ ಆಸ್ ವೆಲ್ ಆಸ್ ದ ವರ್ಕಬಿಲಿಟಿ ಆಫ್ ದ ಟಿಂಬರ್, ಆ್ಯಂಡ್ ಇಟ್ ಆಲ್ಸೋ ರಿಡ್ಯೂಸ್ ದ ವೇಟ್, ರೆಡ್ಯೂಸ್ ದ ಟೆಂಡೆನ್ಸಿ ಟು ಸ್ಪ್ಲಿಟ್ ಆ್ಯಂಡ್ ಡೆಕ್ಕೆ, ರೈಟ್? ಸ್ಪ್ಲಿಟ್ ಆಗೋದನ್ನ ಮತ್ತೆ ಅಂದರೆ ಒಂದು ಟೈಪ್ ಆಫ್ ಬಾಂಡಿಂಗ್ ಕೊಡುತ್ತೆ ಇದು. ರಿಮೂವ್ ದ ಸ್ಯಾಪ್ ಫ್ರಮ್ ದ ಟಿಂಬರ್, ಇದಂತೂ ಇಂಪಾರ್ಟೆಂಟು, ಅದು ನಿಮ್ಗೆ ಗೊತ್ತೇ ಆಗುತ್ತೆ. ಸೊ ಎಷ್ಟು ಪರ್ಸೆಂಟೇಜ್ವರೆಗೂ ಮಾಯಿಶ್ಚರ್ ರಿಮೂವ್ ಮಾಡುತ್ತೆ ಅಂದರೆ 10 to 12%. ಇದು ಒಂದು ಕ್ವಶನ್ ಆಗ್ಬೋದು. ದ ಮಾಯಿಶ್ಚರ್ ಕಂಟೆಂಟ್ ಇನ್ ಎ ವೆಲ್ ಸೀಸನ್ ಟಿಂಬರ್ ಈಸ್ ಅಬೌಟ್ ಹೌ ಮಚ್? 10 to 12% ಇರುತ್ತೆ. 10 to 12%ವರೆಗೂ ಏನಂದರೆ ಮಾಯಿಶ್ಚರ್ ಇರುತ್ತೆ, ರೈಟ್? ಅಂದರೆ ಅಷ್ಟು ರಿಮೂವ್ ಮಾಡಬೇಕು. ರಿಮೈನಿಂಗ್ ಏನಿರುತ್ತೆ 10 to 12% ಇದ್ದರೆ ಓಕೆ. ನೆಕ್ಸ್ಟ್ ಕ್ವಶನ್, ಪ್ಲೈವುಡ್ ಈಸ್ ಸ್ಪೆಸಿಫೈಡ್ ಬೈ. ಪ್ಲೈವುಡ್ ಮತ್ತು
ವುಡನ್ನು ಬೇರೆ ಬೇರೆ ಇರುತ್ತೆ. ವುಡನ್ ಈಸ್ ಅ ನೇಮ್. ಪ್ಲೈವುಡ್ ಅಂದರೆ ಜಸ್ಟ್ ಏನೋ ಒಂದು ಶೀಟ್ ಇರುತ್ತೆ ನೋಡಿ, ಈ ಥರದ್ದು. ನಾನು 3Dಯಲ್ಲಿ ಡ್ರಾ ಮಾಡಲ್ಲ ನೋಡಿ, ಈ ಥರ ಈ ಶೀಟ್ ಇರುತ್ತೆ. ಥಿಕ್ನೆಸ್ ಕಮ್ಮಿ ಇರುತ್ತೆ, ಇಲ್ಲಿ ಜಾಸ್ತಿ ಡ್ರಾ ಮಾಡಿದ್ದೀನಿ ನಾನು, ಆಯಿತಾ. ಲಾಂಗ್ ಲೆಂತಲ್ಲಿ ಜಾಸ್ತಿ ಇರುತ್ತೆ ನೋಡಿ, ಈ ಥರ ನೋಡಿರ್ಬೋದು ನೀವು, ಆಯಿತಾ, ಎಲ್ಲರೂ ನೋಡಿರ್ತಾರೆ. ಸೊ ಥಿಕ್ನೆಸ್ಸು ಈ ಥರ ಕಮ್ಮಿ ಇರುತ್ತೆ, ಈ ಥರ ಲಾಂಗ್ ಶೀಟ್ ಇರುತ್ತೆ. ಸೊ ಇದನ್ನು ಪ್ಲೈವುಡ್ ಅಂತೀವಿ. ಸೊ ಪ್ಲೈವುಡು ಸ್ಪೆಸಿಫೈಡ್ ಯಾವ ಥರ ಮಾಡ್ತೀರಾ, ಯಾವುದರಿಂದ ಮಾಡ್ತೀರಾ? ಸೊ ಯಾವತ್ತೂ ಥಿಕ್ನೆಸ್ಸಿಂದ ಮಾಡ್ತೀವಿ. ಯಾಕೆಂದರೆ ಥಿಕ್ನೆಸ್ ಮೇಲೆ ನಾವು ಸ್ಟ್ರೆಂತನ್ನ ಡಿಸೈಡ್ ಮಾಡ್ಬೋದು, ಎಷ್ಟು ಪ್ಲೈವುಡ್ ಎಷ್ಟು ಥಿಕ್ನೆಸ್ಸು ನಮಗೆ ಬೇಕು, ಮತ್ತು ಅದು ಥಿಕ್ನೆಸ್ಸಿಂದನೇ ಅವ್ರು ಐಡೆಂಟಿಫೈ ಮಾಡ್ತಾರೆ. ಮತ್ತು ಥಿಕ್ನೆಸ್ಸಿಂದನೇ ಮಾರ್ಕೆಟಲ್ಲಿ ಅವೈಲೇಬಿಲಿಟಿ, ರೇಟು, ಸ್ಟ್ರೆಂತು ಅದ್ರ ಮೇಲೆ ಅದನ್ನು ಡಿವೈಡ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಥಿಕ್ನೆಸ್ ಮೇಲೇ ಯಾವುದು ನಮ್ಮ ಪ್ಲೈವುಡ್ನ ಡಿಸೈಡ್ ಮಾಡ್ತಾರೆ, ರೈಟ್, ಥಿಕ್ನೆಸ್. ಸೊ ಪ್ಲೈವುಡ್ ಈಸ್ ಸ್ಪೆಸಿಫೈಡ್ ಬೈ ದ ನೋಡಿ, ಎಲ್ಲ ಕ್ವಶನ್ಗೂ ನಾನು ಎಕ್ಸ್ಪ್ಲನೇಷನ್ ಹಾಕ್ತೀನಿ. ಯಾವುದ್ಯಾವುದಕ್ಕೆ ನೆಸರಿ ಎಲ್ಲ ಅದನ್ನು ಬಿಡ್ತೀನಿ. ಎಲ್ಲರಿಗೂ ಏನು ಅನಿಸ್ತಾ ಇದೆ, ಯಾಕೆ ನೀವು ಎಲ್ಲರೂ ಇದು ಮಾಡ್ತಾ ಇಲ್ಲ ಅಂದರೆ, ಎಲ್ಲದಕ್ಕೂ ಕ್ವಶನ್ಗೂ ಆನ್ಸರ್ ಮಾಡ್ತಾ ಇದ್ದಾರೆ, ಎಕ್ಸ್ಪ್ಲನೇಷನ್ ಬೇಕು. ಎಕ್ಸ್ಪ್ಲನೇಷನ್ ಇಲ್ಲದೇ ನಿಮಗೆ ಅರ್ಥನೇ ಆಗಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ನಾನು ಜಸ್ಟ್ ಒಂದು 2 ವರ್ಡ್ ಹೇಳಿಬಿಟ್ಟು ಬಿಟ್ಬಿಟ್ರೆ ನಿಮ್ಗೆ ಅಷ್ಟೇ ಕ್ವಶನ್ ಬೈಹರ್ಟ್ ಆಗಿಬಿಡುತ್ತೆ. ಅದು ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ನಾವು ಎಷ್ಟು ಕ್ವಶನ್ ಮಾಡ್ತಿದ್ದೀವಿ ಅಂತ ಇಂಪಾರ್ಟೆಂಟ್ ಇಲ್ಲ, ನಮ್ಗೆ ಎಷ್ಟು ನಾಲೆಜ್ ಬರ್ತಾ ಇದೆ ಅಂತ ಇಂಪಾರ್ಟೆಂಟ್ ಇದೆ, ರೈಟ್. ಸೊ ಇದೇ ಥರ ನಾನು ಯಾವ ಥರ ಅಂದರೆ ಫಸ್ಟು ಬೇಸಿಕ್ಕಿಂದ ನಾನು ಅಡ್ವಾನ್ಸ್ವರೆಗೂ ಕ್ವಶನ್ಸ್ ಹಾಕಿರ್ತೀನಿ. ಅದ್ರ ಬೈ ಅದರ ಕೆಳಗಡೆನೆ ಏನಾದರೂ ಎಕ್ಸ್ಪ್ಲನೇಷನ್ ಹಾಕಿರ್ತೀನಿ ನಿಮ್ಗೆ ಅರ್ಥ ಆಗಲಿ ಅಂತ, ಗೊತ್ತಾಯ್ತಾ. ಮತ್ತು ಯಾವ ಕ್ವಶನ್ನು ಸುಮ್ಮನೆ ಎಲ್ಲ SSC JL ಬಂದಿರೋ ಕ್ವಶನ್ನು. ಬೇಕಾದರೆ ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡ್ಕೊಳ್ಳಿ. SSC JL ಇವೆಲ್ಲ ಕ್ವಶನ್ ಅಲ್ಲಿಂದೇ ಇರುತ್ತೆ. ಮತ್ತು KPSCಯಲ್ಲೂ ಬಂದಿದೆ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಸೊ ಇವಾಗ ಈ ಕ್ವಶನಲ್ಲಿ ಬಂದಾಗ ಥಿಕ್ನೆಸ್ಸಿಂದ ಹೇಳೋದೇನೆಂದರೆ, ಪ್ಲೈವುಡ್ ಈಸ್ ಸ್ಪೆಸಿಫೈಡ್ ಬೈ ದ ಥಿಕ್ನೆಸ್ ಫಾರ್ ದ ಕಾಮನ್ ಕಮರ್ಷಿಯಲ್ ಪ್ಲಾಟ್ಫಾರ್ಮ್. ಕಮರ್ಷಿಯಲ್ ಪ್ಲಾಟ್ಫಾರ್ಮ್ಗೆ ಆ್ಯಸ್ ವೇಟ್ ವಾಲ್ಯೂಮ್ ಆಫ್ ಟಿಂಬರ್ ಮೇ ಬಿ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ವುಡ್ಸ್. ನೋಡಿ, ವಾಲ್ಯೂಮು ವೇಟು ಡಿಫ್ರೆನ್ಸ್ ಆಗುತ್ತೆ, ಬಟ್ ಥಿಕ್ನೆಸ್ಸು ಓಕೆ ವೇರಿಯಸ್ ಆಗುತ್ತೆ, ಬಟ್ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಥಿಕ್ನೆಸ್ಸಿಂದನೇ ನಾವೇನು ಮಾಡ್ತೀವಿ, ಸ್ಪೆಸಿಫೈ ಮಾಡ್ತೀವಿ ಪ್ಲೈವುಡ್ ಅಂತ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ಅಂತೂ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಎಕ್ಸಾಮಲ್ಲಿ ಒಂದು ಕ್ವಶನ್ ಇದ್ರ ಮೇಲೆ ಬರುತ್ತೆ. ಯಾವುದಂತಂದರೆ ಸಾಯಿಂಗ್, ಕಟಿಂಗ್ ಅಂತಂತೀವಲ್ಲ. ಸಾಯಿಂಗ್ ಅಂದರೆ ಕಟ್ ಮಾಡೋದು, ಯಾವ ಥರ ಕಟಿಂಗ್ ಮಾಡ್ತಾರೆ ಅದು, ಆಯಿತಾ. ಇದ್ರ ಮೇಲಂತೂ ಒಂದು ಕ್ವಶನ್ ಗ್ಯಾರಂಟಿ, ಒಂದು ಕ್ವಶನ್ ಫಿಕ್ಸ್. ನಾನು ಇವಾಗೇ ಹೇಳ್ತಾ ಇದ್ದೀನಿ, ಕ್ವಶನ್ ನೆನ್ಪಿಟ್ಕೊಳ್ಳಿ. ವೇಸ್ಟೇಜ್ ಆಫ್ ಟಿಂಬರ್ ಈಸ್ ಮ್ಯಾಕ್ಸಿಮಮ್ ಇನ್ ದ ಕೇಸ್ ಆಫ್. ನೋಡಿ, ಇದಕ್ಕೆ ನೀವೇನಂದರೆ ಫಸ್ಟು ಯಾವ್ಯಾವ ಟೈಪ್ ಇದೆ ಮತ್ತು ಯಾವುದರಲ್ಲಿ ಮಿನಿಮಮ್ ಇರುತ್ತೆ, ಯಾವುದರಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಅದು ನಿಮ್ಗೆ ಗೊತ್ತಿದ್ದರೆ ಅಷ್ಟೇ ನೀವು ಇದನ್ನು ಬ್ಲೈಂಡಾಗಿ ಟಿಕ್ ಮಾಡೋಕ್ಕೆ ಬರಲ್ಲ, ಆಯಿತಾ. ಈಗ ನೋಡಿ, ಸೊ ಆರ್ಡಿನರಿ ಸಾಯಿಂಗು, ಟ್ಯಾಂಜೆನ್ಷಿಯಲ್ ಸಾಯಿಂಗ್, ರೇಡಿಯಲ್ ಸಾಯಿಂಗ್, ಕ್ವಾರ್ಟರ್ ಸಾಯಿಂಗ್, ಇವು 4 ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಆನ್ಸರ್ ಆಮೇಲೆ ನೋಡೋಣ. ಈಗ ನೋಡಿ, ಆರ್ಡಿನರಿ ಸಾಯಿಂಗ್ ಅಂದ್ರೇನು? ಇಟ್ ಈಸ್ ವೆರಿ ಕ್ವಿಕ್ ಆ್ಯಂಡ್ ಎಕನಾಮಿಕಲ್ ಮೆಥಡ್. ಲಾಗ್ ಈಸ್ ಮೂಡ್. ಇಲ್ಲಿ ನೋಡಿ, ಇಲ್ಲಿ ಸ್ಕೆಚ್ ಇದೆ, ತೋರಿಸ್ತೀನಿ ನೋಡಿ. ಈ ಥರ ಇರುತ್ತೆ, ಆಯಿತಾ. ಇದನ್ನು ಈ ಥರ ಟ್ಯಾಂಜೆನ್ಷಿಯಲಿ ಕಟ್ ಮಾಡ್ತಾರೆ. ಸಾರಿ, ಇದನ್ನು ಈ ಥರ ಏನಂತಾರೆ, ಆರ್ಡಿನರಿ ಕಟಿಂಗ್ ಈ ಥರ ಇರುತ್ತೆ, ರೈಟ್. ಅದೇ ಕ್ವಾರ್ಟರ್ ಸಾಯಿಂಗ್ ಏನಿರುತ್ತೆ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಮಿನಿಮಮ್ ಇರುತ್ತೆ, ಮಿನಿಮಮ್ ವೇಸ್ಟೇಜ್ ಇರುತ್ತಲ್ಲ, ಇಲ್ಲಿ ವೇಸ್ಟೇಜ್ ಮಿನಿಮಮ್ ಇರುತ್ತೆ. ಇಲ್ಲಿ ನೋಡಿ, ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನೀವು. ಆರ್ಡಿನರಿ ಸಾಯಿಂಗಲ್ಲಿ ವೇಸ್ಟೇಜು ಮಿನಿಮಮ್ ಇರುತ್ತೆ, ಇಲ್ಲಿ ನೋಡಿ. ಸೊ ಇಟ್ ಈಸ್ ವೆರಿ ಕ್ವಿಕ್ ಆ್ಯಂಡ್ ಎಕನಾಮಿಕಲ್ ಮೆಥಡ್. ಲಾಗ್ ಈಸ್ ಮೂಡ್ ಬ್ಯಾಕ್ವರ್ಡ್ ಆ್ಯಂಡ್ ಫಾರ್ವರ್ಡ್, ಅಂದರೆ ಈ ಥರ ಕಟ್ ಮಾಡ್ತಾರೆ ಅಂತ ಹೇಳ್ತಾ ಇರೋದು. ಆ್ಯಂಡ್ ಕಟ್ಸ್ ಪ್ಯಾರಲಲ್ ಸ್ಲೈಸ್ ಆರ್ ಪ್ಲ್ಯಾಂಕ್ಸ್. ಪ್ಲ್ಯಾಂಕ್ಸ್ ಆರ್ ಲೈಬಲ್ ಟು ವಾಪ್ ಆ್ಯಂಡ್ ಟ್ವಿಸ್ಟ್ ಬಿಕಾಸ್ ಆಫ್ unequal shrinkage of the central portion heartwood and bonded ends by sapwood showing higher shrinkage. Wastage of timber is minimum. ಇದು ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಮ್ಯಾಕ್ಸಿಮಮ್ ಅಂತ ಕೇಳಿದ್ದಾರೆ ಕ್ವಶನಲ್ಲಿ, ಬಟ್ ಆರ್ಡಿನರಿ ಸಾಯಿಂಗು ಮಿನಿಮಮ್ ಇರುತ್ತೆ, ಬಟ್ ಸ್ಟ್ರೆಂತ್ ಏನಿರುತ್ತೆ ನೋಡಿ, ಸ್ಟ್ರೆಂತ್ ಸ್ವಲ್ಪ ಕಮ್ಮಿ ಇರುತ್ತೆ ಆರ್ಡಿನರಿ ಸಾಯಿಂಗಲ್ಲಿ, ರೈಟ್. ಟ್ಯಾಂಜೆನ್ಷಿಯಲ್ ಅಂದರೆ ಜಸ್ಟ್ ಈ ಥರ ಏನಿರುತ್ತಲ್ಲ, ಈ ಥರ ಇರುತ್ತೆ ನಮ್ಮದು. ನಿಮಿಷ ಇಲ್ಲೇ ತೋರಿಸ್ತೀನಿ. ಇಲ್ಲಿ ನೋಡಿ. ಸೊ ಇದನ್ನು ಈ ಥರ ಇರುತ್ತೆ. ಸೊ ಇವು ಏನಂದರೆ ಕಟಿಂಗ್ ಈ ಥರ ಮಾಡ್ತಾರೆ, ರೈಟ್. ಇದನ್ನು ಟ್ಯಾಂಜೆನ್ಷಿಯಲ್ ಆರ್ 90 ಡಿಗ್ರಿ ಕಟ್ ಅನ್ಬೋದು, ರೈಟ್. 90 ಡಿಗ್ರಿ ಕಟ್ ಇದೇ ಥರ ಮಾಡ್ತಾರೆ. ಇದನ್ನು ಕ್ವಾರ್ಟರ್ ಸಾಯಿಂಗ್ ಅಂತಾರೆ, ರೈಟ್. ಕ್ವಾರ್ಟರ್ ಸಾಯಿಂಗ್ ಆರ್ ಟ್ಯಾಂಜೆನ್ಷಿಯಲ್ ಸಾಯಿಂಗ್ ಇಲ್ಲಿದೆ, ಸಾರಿ, ಟ್ಯಾಂಜೆನ್ಷಿಯಲ್ ಸಾಯಿಂಗ್ ಇದಿದೆ. ಇದನ್ನು ಏನು ಮಾಡ್ತಾರೆ ಅಂದರೆ ಒಂಥರ ಬಾಕ್ಸ್ ಥರ ಮಾಡ್ತಾರೆ, ರೈಟ್. ಈ ಥರ ಬಾಕ್ಸ್ ಥರ ಕಟಿಂಗ್ ಮಾಡ್ಕೋತಾರೆ ಟ್ಯಾಂಜೆನ್ಷಿಯಲ್ ಕಟಿಂಗ್ ಅಂದರೆ. ಸೊ ಟ್ಯಾಂಜೆನ್ಷಿಯಲ್ ಕಟಿಂಗಲ್ಲಿ ಇಲ್ಲಿ ಏನೇನು ಬರುತ್ತೆ ನೋಡಿ. Done tangentially to the annual rings and at the right angles to the medullary rays. Since the rays are cut, the sections are weak. ನೋಡಿ, ಸೆಕ್ಷನ್ಸ್ ವೀಕ್ ಇರುತ್ತೆ, ಅಂದರೆ ಇದರಿಂದನೂ ಸ್ಟ್ರೆಂತ್ ಜಾಸ್ತಿ ಬರೋದಿಲ್ಲ. ಪ್ಲ್ಯಾಂಕ್ಸ್ ಆರ್ ವಾಪ್ ಸಿಗ್ನಿಫಿಕೆಂಟ್ಲಿ ಆನ್ ಡ್ರಾಯಿಂಗ್, ಅಂದರೆ ಇದನ್ನು ನಾರ್ಮಲ್ ಥರನೇ ಇರುತ್ತೆ, ಬಟ್
ವೇಸ್ಟೇಜ್ ಏನು ಜಾಸ್ತಿ ಆಗಲ್ಲ, ಬಟ್ ಇದ್ರ ಕಟಿಂಗ್ ಮಾಡೋದ್ರಿಂದ ಏನಾದರೆ ಅಷ್ಟು ಸ್ಟ್ರೆಂತ್ ಬರೋದಿಲ್ಲ ಆ ಸೆಕ್ಷನಿಂದ. ಕ್ವಾರ್ಟರ್ ಸಾಯಿಂಗ್ ಜಸ್ಟ್ ಇವಾಗ ಹೇಳಿದೆ ನಿಮಗೆ, ಈ ಥರ ಇರುತ್ತೆ ಕ್ವಾರ್ಟರ್ ಸಾಯಿಂಗ್, ಈ ಥರ ಕಟಿಂಗ್ ಮಾಡ್ತಾರೆ, ಅಂದರೆ 90 ಡಿಗ್ರಿ ಕಟ್ ಮಾಡ್ತಾರೆ. ಇಲ್ಲೊಂದು ಲೈನು ಅದರದ್ದು ಎಕ್ಸಾಕ್ಟ್ಲಿ ಪ್ಯಾರಲಲ್ ಆಯಿತಾ. ಇದು ನಮ್ಮದೇನಿದೆ ಆ್ಯನ್ಯುವಲ್ ರಿಂಗ್ಸು, ಸಾರಿ. ಸೊ ಇದು ನಮ್ಮದು ಆ್ಯನ್ಯುವಲ್ ರಿಂಗ್ಸ್ ಇದೆ, ಇವೇನು ಸರ್ಕ್ಯುಲರ್ ಕಾಣಿಸ್ತಾ ಇದೆಯಲ್ಲ ಇವೆಲ್ಲ ನಮ್ಮದು ಆ್ಯನ್ಯುವಲ್ ರಿಂಗ್ಸು. ಓಕೆ, ಸೊ ಇವು ಎಲ್ಲ ಆ್ಯನ್ಯುವಲ್ ರಿಂಗ್ಸು. ಇದು ನಮ್ಮ ಕಟಿಂಗ್ ಈ ಥರ 90 ಡಿಗ್ರಿ ಕಟಿಂಗ್ ಮಾಡ್ತಾರೆ, ಅದನ್ನು ಕ್ವಾರ್ಟರ್ ಸಾಯಿಂಗ್ ಅಂತಾರೆ. ಅದರಲ್ಲಿ ಏನಿದೆ ನೋಡಿ, ಸೊ ಲೆಗ್ ಈಸ್ ಫಸ್ಟ್ ಕಟ್ ಇಂಟು 4 ಕ್ವಾಡ್ರಂಟ್ಸ್, ರೈಟ್. ಆಮೇಲೆ ಈಚ್ ಕ್ವಾಡ್ರಂಟ್ ಈಸ್ ಫರ್ದರ್ ಸಾ ಬೈ ಪ್ಲೇನ್ ಟ್ಯಾಂಜೆನ್ಷಿಯಲ್ ಆರ್ ರೇಡಿಯಲ್ ಸಾಯಿಂಗ್. ಇಟ್ ವಿಯರ್ಸ್ ಬೆಟರ್ ಆ್ಯಂಡ್ ಸ್ಟ್ರಿಂಗ್ಸ್ ಮೋರ್ ಈವನ್ಲಿ. ರೇಡಿಯಲ್ ಸಾಯಿಂಗ್ ಅಂದರೆ ಈ ಥರ ಕಟ್ ಮಾಡ್ತಾರೆ ನೋಡಿ. ಇದರಲ್ಲಿ ಸ್ಟ್ರೆಂತ್ ಮ್ಯಾಕ್ಸಿಮಮ್ ಬರುತ್ತೆ ಯಾವುದರಲ್ಲಿ, ರೇಡಿಯಲ್ ಸಾಯಿಂಗಲ್ಲಿ. ಇದರಲ್ಲಿ ಮಿನಿಮಮ್ ಬರುತ್ತೆ, ಇದರಲ್ಲೂ ಸ್ವಲ್ಪ ಮಿನಿಮಮ್ ಆ ಥರ ಮಾಡ್ರೇಟ್ ಅನ್ಬೋದು, ಇದರಲ್ಲಂತೂ ಮಿನಿಮಮ್. ವೇಸ್ಟೇಜು ಮಿನಿಮಮ್ ಇದರಲ್ಲಿ, ವೇಸ್ಟೇಜ್ ಮ್ಯಾಕ್ಸಿಮಮು ರೇಡಿಯಲ್ ಸಾಯಿಂಗಲ್ಲಿ ಬರುತ್ತೆ ಆಯಿತಾ. ಇದು ಪಾಯಿಂಟ್ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಸಾಯಿಂಗ್ ಈಸ್ ಡನ್ ಪ್ಯಾರಲಲ್ ಟು ದ ರೇಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ರಿಂಗ್ಸ್. ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಇದು ರಿಂಗ್ಸ್ ಅಂತಂದರೆ ಈ ಥರ ಮಾಡ್ತಾರೆ. ಸೊ ದಸ್ ಇಟ್ ರಿಂಗ್ಸ್ ವಾರ್ಪ್ ಲೆಸ್ ದೆನ್ ದ ಆರ್ಡಿನರಿ ಸಾ ಪ್ಲ್ಯಾಂಕ್ಸ್. Planks are suitable for hard wearing and abrasive actions. Radial sawing will produce the strongest timber piece. Strongest ಇರುತ್ತೆ. Medullary rays are not cut as sawing is done parallel to the rays. ಆಯಿತಾ ನೋಡಿ, ಮೆಡುಲರಿ ರೇಸ್ ಇಂದ ಈ ಥರ ಕಟ್ ಮಾಡ್ತಾರೆ, ಅದಕ್ಕೆ ಸ್ಟ್ರಾಂಗ್ ಇರುತ್ತೆ. ಬಟ್ ಇಲ್ಲಿ ವೇಸ್ಟೇಜು ಜಾಸ್ತಿ ಆಗುತ್ತೆ, ಗೊತ್ತಾಯ್ತಾ? ಓಕೆ, ಅರ್ಥ ಆಯ್ತಲ್ಲ ಇದು. ಸೊ ಇದು ಈ ಕ್ವಶನ್ ಆನ್ಸರ್ ಏನಾಗುತ್ತೆ ಅಂದರೆ ರೇಡಿಯಲ್ ಸಾಯಿಂಗ್ ಆಗುತ್ತೆ. ಮ್ಯಾಕ್ಸಿಮಮ್ ವೇಸ್ಟೇಜು ರೇಡಿಯಲ್ ಸಾಯಿಂಗಲ್ಲಿ ಆಗುತ್ತೆ, ಮಿನಿಮಮ್ ಯಾವುದ್ರಲ್ಲಿ ಆಗುತ್ತೆ, ಆರ್ಡಿನರಿ ಸಾಯಿಂಗಲ್ಲಿ ಆಗುತ್ತೆ. ಈ ಥರ ಕ್ವಶನ್ಸು ತುಂಬ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣವಾ ನೋಡಿ. ಇನ್ ಪಂಚ್ಡ್ ಆರ್ ಪರ್ಫೋರೇಟೆಡ್ ಕಾರ್ಡ್ ಕೀ ಸಿಸ್ಟಮ್ ಫಾರ್ ದ ಐಡೆಂಟಿಫಿಕೇಶನ್ ಆಫ್ ಟಿಂಬರ್ ಎ ಕಾರ್ಡ್ ಹ್ಯಾಸ್. ನೋಡಿ ಇದು ಏನಿದೆ ನಿಮ್ಗೆ ಅರ್ಥ ಆಗೋಲ್ಲ, ಯಾಕೆಂದರೆ ಇದು ಕೋಡ್ ಬುಕ್ ಮೇಲೆ ಕೊಟ್ಟಿದ್ದಾರೆ ಆಯಿತಾ. ಇದು ಕೋಡ್ ಬುಕ್ ಯಾವುದಿದೆ ಇಲ್ಲಿ ನೋಡಿ. ಸೊ IS 4970 1973 ಕೋಡ್ ಏನಿದೆ ಅಂದರೆ ವುಡ್ ಪ್ರಾಡಕ್ಟ್ನ ಅಥವಾ ಟಿಂಬರ್ ಪ್ರಾಡಕ್ಟ್ನ ನಾವು ಯಾವ ಥರ ಐಡೆಂಟಿಫಿಕೇಶನ್ ಮಾಡಬೇಕು ಅದ್ರ ಬಗ್ಗೆ ಇದೆ. ಸೊ ಅಲ್ಲಿ ಪಂಚ್ ಅಥವಾ ಪರ್ಫೋರೇಟೆಡ್ ಕಾರ್ಡ್ ಸಿಸ್ಟಮ್ಗೆ ಎಷ್ಟು ಸಲ ಮಾಡ್ತಾರೆ ಅಂದರೆ 96 ಹೋಲ್ಸ್ ಮಾಡಿಬಿಟ್ಟು ಅಂದರೆ ಅದನ್ನು ಚೆಕ್ ಮಾಡ್ತಾರೆ, ಚೆಕಿಂಗ್ ಮಾಡೋಕ್ಕೆ ಆಯಿತಾ. ಈ ಥರ ಒಂದು ಪ್ಲಾಟ್ ಶೀಟ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇದನ್ನು ಚೆಕಿಂಗ್ ಮಾಡೋಕ್ಕೆ ಇಷ್ಟರಲ್ಲಿ ಏನಂದರೆ ಹೋಲ್ ಮಾಡಿಬಿಟ್ಟು ಚೆಕಿಂಗ್ ಮಾಡ್ತಾರೆ 96 ಹೋಲ್ಸು. ಸ್ವಲ್ಪ ಇದು ಏನಂದರೆ ಆಡ್ ಕ್ವಶನ್ನು IS ಕೋಡ್ ಯೂಸ್ ಮಾಡಿದ್ದಾರೆ. ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸಲ್ಲಿ ಬೇಕಂದರೆ IS 4970 1973 ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದೊಂದು PDF ಬರುತ್ತೆ, ಅದು ಓದ್ಕೊಳ್ಬೇಕು. ಯಾಕೆಂದರೆ ಅದನ್ನು ನಾನು ಇಲ್ಲಿ ಡೀಟೇಲ್ ಕೊಡೋಕ್ಕಾಗಲ್ಲ ಆಯಿತಾ. ಜಸ್ಟ್ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಮೇರೆ ಚಾನ್ಸಸ್ ಇರುತ್ತೆ ಜಾಸ್ತಿ ಕೊಡೋಕ್ಕೂ, ಅದಕ್ಕೆ ಗೂಗಲ್ ಮಾಡಿ ನಿಮಗೆ ಅಂದರೆ ಎಲ್ಲ ಡೀಟೇಲ್ಸು ಅಲ್ಲಿ ಸಿಕ್ಬಿಡುತ್ತೆ. ಯಾವುದಂದರೆ ಈ ಕೋಡ್ ಬುಕ್ದು, ಬೇರೆ ಎಲ್ಲ ನಾನು ಹೇಳ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ಸೀಸನಿಂಗ್ ಆಫ್ ಟಿಂಬರ್ ಈಸ್ ಡನ್ ಫಾರ್ ರಿಮೂವಿಂಗ್. ನೋಡಿ ಸೀಸನಿಂಗ್ ಯಾಕೆ ಮಾಡ್ತೀವಿ ಇವಾಗ ಹೇಳಿದ್ದೇನೆ, ಸ್ಯಾಪ್ ರಿಮೂವ್ ಮಾಡೋಕ್ಕೆ ಅಥವಾ ಮಾಯ್ಶ್ಚರ್ನ ರಿಮೂವ್ ಮಾಡೋಕ್ಕೆ. ಸೊ ಡೈರೆಕ್ಟ್ ಆನ್ಸರ್ ನೀವು ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೋದು, ಸ್ಯಾಪ್ ಫ್ರಮ್ ದ ಟಿಂಬರ್ ಅಂತ. ಕರೆಕ್ಟ್ ಅಲ್ಲ? ಓಕೆ, ಇದು ಗೊತ್ತಾಯ್ತಲ್ಲ. ಸೀಸನಿಂಗ್ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾರೆ, ಮತ್ತು ಕಟ್ಟಿಂಗು ಸಾಯಿಂಗ್ ಮೇಲೆ. ಇಷ್ಟು ಇವು 2 ಪಾಯಿಂಟ್ ನೆನಪಿಟ್ಕೊಳ್ಳಿ. ಮತ್ತು ಸ್ಟ್ರಕ್ಚರ್ ಆಫ್ ದ ಡಿಫ್ರೆಂಟ್ ಟಿಂಬರ್ಸ್ ಅದು ಯಾವುದನ್ನು ಡಿಸ್ಕಸ್ ಮಾಡೋಣ ಇವಾಗ. ಪ್ಲೈವುಡ್ ಈಸ್ ಮೇಡ್ ಫ್ರಮ್ ಪ್ಲೈವುಡ್ ಯಾವುದರಿಂದ ಮಾಡ್ತಾರೆ ಹೇಳ್ಬೋದಾ? ಪ್ಲೈವುಡ್ ಯಾವುದರಿಂದ ಮಾಡ್ತಾರೆ? ಬ್ಯಾಂಬೋಯಿಂದ ಮಾಡ್ತಾರೆ, ಟೀಕ್ ವುಡ್ಡಿಂದ ಮಾಡ್ತಾರೆ ಎಸ್ಪೆಷಲ್ ನೋಡಿ. ಸೊ ಕಾಮನ್ ಟಿಂಬರಿಂದ ಮಾಡ್ತಾರೆ. ಯಾಕೆಂದರೆ ಸೊ ಡಿಫ್ರೆಂಟ್ ಪರ್ಪಸ್ಗೆ ಒಂದ್ಸಲ ಬ್ಯಾಂಬೋ ಅಷ್ಟು ಸ್ಟ್ರೆಂತ್ ನಮಗೆ ಬೇಕಾಗಿರೋದಿಲ್ಲ. ಟೀಕ್ ವುಡ್ಡು ಜಾಸ್ತಿ ಕಾಸ್ಟ್ಲಿನೂ ಇರುತ್ತೆ, ಅದನ್ನು ಮಾರ್ಕೆಟಲ್ಲಿ ಯಾರೂ ಪರ್ಚೇಸ್ ಮಾಡಲ್ಲ. ಮಾರ್ಕೆಟಲ್ಲಿ ಪ್ಲೈವುಡ್ ಯಾವತ್ತೂ ಮಿನಿಮಮ್ ರೇಟಿಂದ ಮ್ಯಾಕ್ಸಿಮಮ್ ರೇಟ್ವರೆಗೆ ಅಷ್ಟೇ, ಏನಂದರೆ ಆವ್ರೇಜ್ ಆಗಿ ತೆಗಿತಾರೆ. ಎರಡರದು ಆವ್ರೇಜ್ ಆಗಿ ತೆಗೆದು ಯಾವುದು ನಡೆಯುತ್ತೆ ಜಾಸ್ತಿ ಅದನ್ನು ಏನಂದರೆ ಸೇಲ್ ಮಾಡ್ತಾರೆ. ಕರೆಕ್ಟ್ ಅಲ್ಲ? ಸೊ ಕಾಮನ್ ಟಿಂಬರ್ ಏನಿರುತ್ತಲ್ಲ ಅದರಿಂದ ಪ್ಲೈವುಡ್ ಮಾಡ್ತಾರೆ. ರೈಟ್, ಈಗ ನೋಡಿ. ಸೊ ಪ್ಲೈವುಡ್ ಈಸ್ ಮೇಡ್ ಫ್ರಮ್ ಎನ್ ಹಾರ್ಡ್ವುಡ್ ಆರ್ ಸಾಫ್ಟ್ವುಡ್. ರೈಟ್, ಸೊ ಡೆಸಿಡಿಯಸ್ ಟ್ರೀ, ಕನ್ಫೈನರ್ಸು ನಾ ಆಲ್ರೆಡಿ ಹೇಳಿದ್ದೆ. ಎಕ್ಸೋಜಿನಿಯಸ್ ಟ್ರೀ, ಎಂಡೋಜಿನಿಯಸ್ ಟ್ರೀ ಆಯಿತಾ. ಯಾವುದು ಹೊರಗಡೆಯಿಂದ ಬೀಳುತ್ತೆ ಒಳಗಡೆಯಿಂದ ಎಲ್ಲ ಹೇಳಿದ್ದೀನಿ. ಎಕ್ಸೋಜಿನಿಯಸ್ ನಿಮ್ಗೆ ಇನ್ನೂ ಅರ್ಥ ಆಗಲಿಲ್ಲ, ಇದು ಇನ್ನೂ ಡೆಪ್ತಲ್ಲಿ ಬೇಕಾದರೆ ನಮ್ಮ SSC JEE KPSC JEE ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡ್ಬೋದು. ಮೇಲ್ಗಡೆ ಐ ಬಟನ್ ಆಲ್ರೆಡಿ ಇದೆ. ಈ ವಿಡಿಯೋ ಮೇಲ್ಗಡೆ ಐ ಬಟನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಪ್ಲೇ ಲಿಸ್ಟಲ್ಲಿ ಎಲ್ಲ ವಿಡಿಯೋ ಸಿಗುತ್ತೆ. ರೈಟ್, ಸಮ್ ಕಾಮನ್ ಹಾರ್ಡ್ವುಡ್ ಈಸ್ ಇನ್ಕ್ಲೂಡ್ ಆ್ಯಶ್, ಮ್ಯಾಪಲ್, ಓಕ್ ಆರ್ ಟೀಕ್. ನೋಡಿ ಇವು ಹಾರ್ಡ್ವುಡ್ ಇದೆ. ಮತ್ತು ಇಲ್ಲೊಂದು ಏನೋ ಒಂದು ನೋಟ್ ಇದೆ, ಏನಂದರೆ ಪ್ಲೈವುಡ್ ಆರ್ ವೆನೀರ್ಸ್. ರೈಟ್, ವೆನೀರ್ಸ್ ಅಂದರೆ ಈ ಥರ ಶೀಟ್ಸ್ ಇರುತ್ತೆ.
ಅಥವಾ ಒಂದು ಶೀಟು, ಸೇಮ್ ಇದೇ ಥರ ಇನ್ನೊಂದು ಶೀಟು. ಇದನ್ನು ಏನಂದರೆ ಪ್ರೆಸ್ ಮಾಡಿಬಿಟ್ಟು ಒಂದು ಗ್ಲೂ ಅಲ್ಲಿ ಅಂಟಿಸ್ಬಿಡ್ತಾರೆ. ಈ ಥರ ನೀವು ಏನು ಮಾಡಿಬಿಟ್ಟು ಇದಕ್ಕೊಂದು ಪ್ಲೈವುಡ್ ಆಗುತ್ತೆ. ಅವಾಗ ಇದಕ್ಕೇನು ವಿನೀರ್ಸ್ ಏನಿರುತ್ತಲ್ಲ, ವಿನೀರ್ಸ್ ಅಂತಾರೆ ಅದಕ್ಕೆ. ಸೊ ಅದನ್ನು ಅಟ್ಯಾಚ್ ಅಥವಾ ಪ್ರೆಸ್ ಮಾಡಿಬಿಟ್ಟು ಒಂದು ಥಿಕ್ನೆಸ್ ಮಾಡ್ತಾರೆ. ಅದನ್ನೇ ನಾವು ಪ್ಲೈವುಡ್ ಅಂತೀವಿ. ಒನ್ ಅಬೋವ್ ದಿ ಅದರ್ ವಿತ್ ದ ಡೈರೆಕ್ಷನ್ ಆಫ್ ದಿ ಗ್ರೇನ್ಸ್ ಆಫ್ ಸಕ್ಸೆಸಿವ್ ಲೇಯರ್ಸ್ ಎಟ್ ರೈಟ್ ಆ್ಯಂಗಲ್ಸ್ ಟು ಈಚ್ ಅದರ್. ಗೊತ್ತಾಯ್ತಲ್ಲ ನಾನು ಹೇಳ್ತಾ ಇರೋದು? ಜಸ್ಟ್ ಏನಂದರೆ ಅರ್ಥ ಮಾಡ್ಕೊಳ್ಳಿ. ಇದೊಂದು ಶೀಟ್ ಇದೆ ಅಂತ ತಿಳ್ಕೊಳ್ಳಿ, ಈ ಥರ ಆಯಿತಾ. ಇದು ನಾನು ನಿಮಗೆ ಫ್ರಂಟಿಂದ ತೋರಿಸ್ತಾ ಇರೋದು. ಈ ಥರ ಶೀಟ್ ಇದೆ ಅಂತ ತಿಳ್ಕೊಳ್ಳಿ, ಈ ಥರ ಆಯಿತಾ. ಸೊ ಈ ಥರ ಶೀಟ್ ಇದೆ. ಇದೇ ಸೇಮು ಇಲ್ಲೊಂದು ಶೀಟ್ ಇದೆ. ಇವಾಗ ಸೇಮು ಇದೇ ಥರ ಇಲ್ಲೊಂದು ಶೀಟ್ ಇದೆ. ಇದನ್ನು ಈ ಥರ ಶೀಟ್ ಇದೆ ಆಯಿತಾ. ಸೊ ಇವೆರಡೂನ ಏನಂದರೆ ನಾನು ಕಂಬೈನ್ ಮಾಡ್ತೀನಿ, ಎರಡೂನ ಗ್ಲೋ ಮಾಡಿಬಿಡ್ತೀನಿ ಆಯಿತಾ. ಎರಡೂನ ಗ್ಲೋ ಮಾಡ್ತೀನಿ ಯೂಸಿಂಗ್ ಗ್ಲೂ ಆರ್ ಎನಿ ಅದರ್ ಮಟೀರಿಯಲ್ನ. ಇದನ್ನು ಎರಡೂನ ಅಟ್ಯಾಚ್ ಮಾಡ್ತೀನಿ ಆಯಿತಾ. 2 ಅಥವಾ 3 ಅಟ್ಯಾಚ್ ಮಾಡ್ತೀನಿ. ಇವೆರಡು ಅಟ್ಯಾಚ್ ಮಾಡಿದಾಗ ಏನಾಗುತ್ತೆ, ಅದೊಂದು ಥಿಕ್ನೆಸ್ ಬಂದುಬಿಡುತ್ತೆ. ಅದನ್ನು ನಾವು ಪ್ಲೈವುಡ್ ಅಂತೀವಿ. ಅರ್ಥ ಆಯ್ತಲ್ಲ? ಓಕೆ. ಸೊ ಅದನ್ನೇ ವೆನೀರ್ಸ್ ಅಂತಾರೆ. ಪ್ಲೈವುಡ್ ಹ್ಯಾಸ್ ಗುಡ್ ಆ್ಯಂಡ್ ಯೂನಿಫಾರ್ಮ್ ಟೆನ್ಸೈಲ್ ಸ್ಟ್ರೆಂತ್ ಬೋತ್ ಅಲಾಂಗ್ ಆಸ್ ವೆಲ್ ಆಸ್ ಅಕ್ರಾಸ್ ದ ಗ್ರೇನ್ಸ್ ಆಯಿತಾ. ಅಲಾಂಗ್ ಆಸ್ ವೆಲ್ ಆಸ್ ಅಕ್ರಾಸ್ ದ ಗ್ರೇನ್ಸ್. ನೆಕ್ಸ್ಟು ಪ್ಲೈವುಡ್ ಹ್ಯಾಸ್ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ ಲೈಕ್ ಸೀಲಿಂಗ್, ಫರ್ನಿಚರ್, ಡೋರ್ಸು ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಫರ್ನಿಚರ್ ವರ್ಕು, ಸೀಲಿಂಗ್ಸು, ಏನೇ ವುಡ್ ವರ್ಕು ಎಲ್ಲ ಕಡೆ ಅಂದರೆ ಪ್ಲೈವುಡ್ ಯೂಸ್ ಮಾಡ್ತಾರೆ. ದೇ ಆರ್ ನಾಟ್ ಸೂಟಬಲ್ ಫಾರ್ ಅಪ್ಲಿಕೇಶನ್ ದಟ್ ಇನ್ವಾಲ್ವ್ ಡೈರೆಕ್ಟ್ ಇಂಪ್ಯಾಕ್ಟ್. ಡೈರೆಕ್ಟ್ ಇಂಪ್ಯಾಕ್ಟ್ ಯಾವುದಾಗುತ್ತೆ ಅದನ್ನು ಅಲ್ಲಿ ಯೂಸ್ ಮಾಡೋಂಗಿಲ್ಲ. ಎಲ್ಲಿ ಎಕ್ಸ್ಪೋಸರ್ ಕಂಡೀಷನಲ್ಲಿ ಇರುತ್ತಲ್ಲ ಅಲ್ಲಿ ಯೂಸ್ ಮಾಡೋಂಗಿಲ್ಲ. ಅಲ್ಲಿ ಹಾರ್ಡ್ ವುಡ್ ಬೇಕಾಗಿರುತ್ತೆ ನಮಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣವಾ? ನೆಕ್ಸ್ಟ್ ಕ್ವಶನ್, ಜನರಲಿ ವುಡನ್ ಮೌಲ್ಡ್ ಆರ್ ಮೇಡ್ ಫ್ರಮ್. ಮೌಲ್ಡು ಅಂತ ಗೊತ್ತಿದೆಯಲ್ಲ, ಈ ಥರ ಇರುತ್ತೆ ನೋಡಿ ಮೌಲ್ಡು. ಈಗ ಇದು ನಾನು ಕರೆಕ್ಟಾಗಿ ಬಂತು ನೋಡಿ. ಓಕೆ, ಮೌಲ್ಡ್ ಇರುತ್ತಲ್ಲ ಕಾಂಕ್ರೀಟ್ಗೆ ನಾವು 15 × 15 × 15 ಸೆಂಟಿಮೀಟರ್ ಮೌಲ್ಡ್ ಯೂಸ್ ಮಾಡ್ತೀವಿ ಆಯಿತಾ. ಇದು 15 ಸೆಂಟಿಮೀಟರ್, ಅದು ನಮ್ಮದು ಮೆಟಲ್ದು ಇರುತ್ತೆ. ಸೊ ಈಗ ನೀವು ಇನ್ ಕೇಸ್ ನೀವು ವುಡನ್ ಮಾಡಬೇಕಂದ್ರೆ ಯಾವುದರಿಂದ ಯೂಸ್ ಮಾಡ್ತೀರಾ, ಅದಕ್ಕೆ ನಿಮಗೆ ಸ್ಟ್ರೆಂತ್ ಯಾವುದ್ರದ್ದು ಚೆನ್ನಾಗಿದೆ ಅದನ್ನು ನೋಡಬೇಕು. ಸೊ ನೋಡಿ, ಸ್ಟ್ರೆಂತ್ ಹೈಯೆಸ್ಟ್ ಸ್ಟ್ರೆಂತ್ ಯಾವತ್ತು ಶೀಶಮ್ದು ಇರುತ್ತೆ, ರೈಟ್. ಸೊ ದಿಯಡೋರು, ಟೀಗುದು ಜಾಸ್ತಿ ಸ್ಟ್ರೆಂತ್ ಇರಲ್ಲ, ಬಟ್ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಇರೋದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದಕ್ಕೆ ಶೀಶಮ್ ವುಡ್ನ ಯೂಸ್ ಮಾಡಬೇಕು ಆಯಿತಾ. ಅದ್ರದ್ದು ಎಕ್ಸ್ಪ್ಲನೇಷನ್ ಇಲ್ಲಿದೆ ನೋಡಿ ಇವಾಗ. ಸೊ ಈಗ ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ 4 ಇಂಪಾರ್ಟೆಂಟ್ ಯಾವ್ಯಾವುದು ಇದೆ ಅದನ್ನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ ಇವಾಗ. ಸೊ ಪ್ಲೈವುಡು ಏನಿದೆ ಅದ್ರದ್ದು ಯೂನಿಫಾರ್ಮ್ ಟೆನ್ಸೈಲ್ ಸ್ಟ್ರೆಂತ್ ಬೋತ್ ಅಲಾಂಗ್ ಆಸ್ ವೆಲ್ ಆಸ್ ಅಕ್ರಾಸ್ ದ ಗ್ರೇನ್ಸ್. ಗ್ರೇನ್ಸ್ ಇಸ್ ನಥಿಂಗ್ ಬಟ್ ಅದ್ರ ಥಿಕ್ನೆಸ್ ಅಲಾಂಗು ಮತ್ತು ಪ್ಯಾರಲರ್ ಪರ್ಪೆಂಡಿಕ್ಯುಲರು. ಇಟ್ ಈಸ್ ಯೂಸ್ ಫಾರ್ ಮೇಕಿಂಗ್ ಡೋರ್ಸ್, ಫರ್ನಿಚರ್ ಆ್ಯಂಡ್ ಸೀಲಿಂಗ್ಸ್, ಪ್ಯಾಕಿಂಗ್ ಕೇಸಸ್. ಪ್ಯಾಕಿಂಗ್ ಕೇಸಸ್ ಅಂದರೆ ಈ ಟ್ರಾನ್ಸ್ಪೋರ್ಟಲ್ಲಿ ಯೂಸ್ ಮಾಡ್ತಾರೆ ನೋಡಿ ಪ್ಲೈವುಡ್ನ. ಸೊ ಅದರಲ್ಲಿ ಯಾವುದಾದ್ರು ಇನ್ಸ್ಟ್ರೂಮೆಂಟ್ ನಿಮಗೇನಾದರೂ ಪ್ಯಾಕಿಂಗ್ ಮಾಡೋದಿದ್ರೆ ಅದರಲ್ಲೂ ಪ್ಲೈವುಡ್ ಯೂಸ್ ಮಾಡ್ತಾರೆ. ಸೊ ಡ್ಯೂರರ್ ಅಂದರೆ ಇಟ್ ಈಸ್ ಅನ್ ಮೋಸ್ಟ್ ಇಂಪಾರ್ಟೆಂಟ್ ಟಿಂಬರ್ ಟ್ರೀ ಪ್ರೊವೈಡಿಂಗ್ ಸಾಫ್ಟ್ ವುಡ್. ಇದು ಸಾಫ್ಟ್ ವುಡ್ ಕೊಡುತ್ತೆ. ಇಟ್ ಈಸ್ ಮಾಡರ್ಲಿ ಸ್ಟ್ರಾಂಗ್. ಓಕೆ, ಸಾಫ್ಟ್ ವುಡ್, ಹಾರ್ಡ್ ವುಡ್ ಅಂತ ಎರಡು ಇದೆಯಲ್ಲ, ಕನ್ಫೈನರ್ಸು, ಡೆಸಿಡಿಯಸ್ ಇದೆಯಲ್ಲ ಅದರಲ್ಲಿ ಮಾಡರೇಟ್ಲಿ ಸ್ಟ್ರಾಂಗ್ ಇದೆ. ಸೊ ಇಟ್ ಈಸ್ ಯೂಸ್ ಫಾರ್ ಮೇಕಿಂಗ್ ಚೀಪ್ ಆ್ಯಂಡ್ ರಫ್ ಫರ್ನಿಚರ್. ನೋಡಿ, ಚೀಪ್ ಅಂತಂದರೆ ಕಮ್ಮಿ ಕಾಸ್ಟಲ್ಲಿ ಆಗೋದು, ಮತ್ತು ರಫ್ ಫರ್ನಿಚರ್, ಪ್ಯಾಕಿಂಗ್ ಬಾಕ್ಸಸ್, ಸ್ಟ್ರಕ್ಚರಲ್ ವರ್ಕ್ಸು. ಸ್ಟ್ರಕ್ಚರಲ್ ವರ್ಕ್ಸ್ ಅಂದರೆ ಟಿಂಬರ್ಸ್ಗೂ ಇದೆ, ಏನಂತಾರೆ ಸೆಂಟ್ರಿಂಗ್ಗೆ ಯೂಸ್ ಮಾಡ್ಬೋದು, ಸೆಂಟ್ರಿಂಗೂ ಯೂಸ್ ಮಾಡ್ತಾರೆ ಆಯಿತಾ. ಸೊ ಇಟ್ ಈಸ್ ಸ್ಟ್ರಾಂಗ್. ನೆಕ್ಸ್ಟ್ ಶೀಶಮ್ ಆರ್ ಶಿಸೋನ್. ಇಟ್ ಈಸ್ ಸ್ಟ್ರಾಂಗ್ ಆರ್ ಟಫ್ ಆ್ಯಂಡ್ ಡ್ಯೂರೇಬಲ್. ಇಟ್ ಮೇಂಟೈನ್ ಇಟ್ಸ್ ಶೇಪ್ ವೆಲ್. ಇಟ್ ಈಸ್ ಡಿಫಿಕಲ್ಟ್ ಟು ವರ್ಕ್ ವಿತ್. ಅಂದರೆ ಇದು ತುಂಬ ಹಾರ್ಡ್ ಇರುತ್ತೆ. ಇದನ್ನು ನೀವು ಬೇಗ ಕಟ್ ಮಾಡೋಕ್ಕಾಗಲ್ಲ, ಇದನ್ನು ಮಷಿನ್ಸೇ ಬೇಕಾಗುತ್ತೆ ಕಟ್ ಮಾಡೋಕ್ಕೆ. ಸೊ ಆ ಥರದ್ದೇ ನಮಗೆ ಬೇಕಲ್ಲ ನಮ್ಮ ಕನ್ಸ್ಟ್ರಕ್ಷನಲ್ಲಿ. ಸೊ ಅಲ್ಲಿ ಏನಂದರೆ ಶೀಶಮ್ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ ಫಾರ್ ಹೈ ಕ್ಲಾಸ್ ಫರ್ನಿಚರ್, ಸ್ಪೋರ್ಟ್ಸ್ ಗೂಡ್ಸ್ ಆಯಿತಾ. ಸ್ಪೋರ್ಟ್ಸ್ ಅಂದರೆ ಬ್ಯಾಟು, ಕ್ರಿಕೆಟ್ ಬ್ಯಾಟು, ಬೇರೆ ಬೇರೆ ಥರ ಯಾವುದೇ ವುಡನ್ ಪ್ರಾಡಕ್ಟ್ ಇರುತ್ತೆ ನೋಡಿ ಅದರಲ್ಲೂ ಸ್ಪೋರ್ಟ್ಸಲ್ಲಿ ಯೂಸ್ ಮಾಡ್ತಾರೆ. ವುಡನ್ ಮೌಲ್ಡ್ಸು, ರೈಲ್ವೆ ಕ್ಯಾರೇಜಸ್, ಓಕೆ, ಇದರಲ್ಲೆಲ್ಲ ಶೀಶಮ್ ಯೂಸ್ ಮಾಡ್ತಾರೆ. ಅಂದರೆ ಮೊದಲು ರೈಲ್ವೆ ಸ್ಲೀಪರ್ಸ್ಗೆಲ್ಲ ಯೂಸ್ ಮಾಡ್ತಾಯಿದ್ರು ಇದು ಆಯಿತಾ. ರೈಲ್ವೆ ಸ್ಲೀಪರ್ಸ್ ಮೊದಲು ವುಡನ್ ಇತ್ತಲ್ಲ, ಇವಾಗೆಲ್ಲ ಅಂತೂ PS ಇದು ಇಲ್ಲ ಅಂದರೆ CC ಇದು ನಡೀತಾ ಇದೆ, ಸಿಮೆಂಟ್ ಕಾಂಕ್ರೀಟ್ದು. ಮೊದಲೆಲ್ಲ ಯಾವುದಂದ್ರೆ ಟಿಂಬರ್ದು ಇತ್ತಲ್ಲ ಅಲ್ಲಿ ಇದು ಯೂಸ್ ಮಾಡ್ತಾಯಿದ್ರು. ನೆಕ್ಸ್ಟು ಟೀಕ್ ವುಡ್. ಸೊ ಟೀಕ್ ವುಡ್ ಅಂದರೆ ಇಟ್ ಈಸ್ ಮಾಡರೇಟ್ಲಿ ಹಾರ್ಡ್ ಆಯಿತಾ. ಇಟ್ ಈಸ್ ಮಾಡರೇಟ್ಲಿ ಹಾರ್ಡ್ ಮೆಟೀರಿಯಲ್, ಡ್ಯೂರೇಬಲ್ ಆ್ಯಂಡ್ ಫೈರ್ ರೆಸಿಸ್ಟೆನ್ಸ್. ನೋಡಿ, ಫೈರ್ ರೆಸಿಸ್ಟೆನ್ಸು ಇದಕ್ಕಿಂತ ಜಾಸ್ತಿ ಟೀಕ್ದಿರುತ್ತೆ. ಸೊ ಟೀಕು ನಮ್ಮ ಫರ್ನಿಚರು, ವುಡನ್ ಡೋರ್ಸ್ಗೆಲ್ಲ ಮಾಡ್ತಾರೆ, ಮೇನ್ ಅದೇ ಅದು ಆಯಿತಾ. ಫ್ರಂಟ್ ಡೋರ್, ವಿಂಡೋಸ್ ಎಲ್ಲ ಡೋರ್ಸ್ ಎಲ್ಲ ಟೀಕ್ ವುಡ್ದೇ ಮಾಡ್ತಾರೆ. ಇಟ್ ಕ್ಯಾನ್ ಬಿ ಈಸಿಲಿ ಸೀಸನ್ಡ್ ಆ್ಯಂಡ್ ವರ್ಕ್. ಇಟ್ ಈಸ್ ನಾಟ್ ಅಟ್ಯಾಕ್ಡ್ ಬೈ ವೈಟ್ ಆ್ಯಂಡ್ಸ್ ಆ್ಯಂಡ್ ಡ್ರೈ ರ್ಯಾಟ್. ಇದನ್ನು ಅಟ್ಯಾಕ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಯೂಸ್ ಫಾರ್ ಹೌಸ್ ಕನ್ಸ್ಟ್ರಕ್ಷನ್, ಫ್ಲೋರಿಂಗ್, ಶಿಪ್ ಬಿಲ್ಡಿಂಗ್. ನೋಡಿ, ಶಿಪ್ ಬಿಲ್ಡಿಂಗಿಗೆ ಟೀಕ್ ವುಡ್ ಯೂಸ್ ಮಾಡ್ತಾರೆ. ಅಗ್ರಿಕಲ್ಚರಲ್ ಇನ್ಸ್ಟ್ರೂಮೆಂಟ್,
ಇಟ್ಸ್ ಯೂಸ್ ಲಿಮಿಟೆಡ್ ಟು ಸುಪೀರಿಯರ್ ವರ್ಕ್ಸ್ ಓನ್ಲಿ ಆಸ್ ಇಟ್ ಈಸ್ ಕಂಪ್ಯಾರಿಟಿವ್ಲಿ ವೆರಿ ಕಾಸ್ಟ್ಲಿ. ನೋಡಿ ಇದು ತುಂಬ ಕಾಸ್ಟ್ಲಿ ಇರುತ್ತೆ ಟೀಕ್ ವುಡ್. ಸಾಗವಾನ್ ಅಂತೀವಲ್ಲ, ಸಾಗವಾನಿ ಅಂತೀವಿ ನೋಡಿ, ಅದು ತುಂಬ ಕಾಸ್ಟ್ಲಿ ಇರುತ್ತೆ ಇದು. ಸೊ ಅದಕ್ಕೆ ಇದನ್ನು ಭಾಳ ಕಮ್ಮಿ ಯೂಸ್ ಮಾಡ್ತಾರೆ. ಓನ್ಲಿ ನಾ ಹೇಳಿದ್ನಲ್ಲ, ಫ್ರಂಟ್ ಡೋರ್ ಏನಿರುತ್ತೆ ನೋಡಿ ಅದಕ್ಕೋಸ್ಕರ ಅಷ್ಟೇ ಏನಂದರೆ ಟೀಕ್ ವುಡ್ ಯೂಸ್ ಮಾಡ್ತಾರೆ. ಬೇರೆ ಕಡೆ ಎಲ್ಲ, ಬೇರೆ ಕಡೆ ಏನು ಒಳಗಡೆ ಇರುತ್ತಲ್ಲ ಇಂಡೋರ್ಸ್ ಎಲ್ಲ, ಅದು ಬೇರೆ, ಅದು ಶೀಶಮ್ಮು ಇಲ್ಲ ಅಂದರೆ ಇವಾಗೆಲ್ಲ ಫ್ಲಶ್ ಡೋರ್ ಬರ್ತಾ ಇದಿಲ್ಲ, ಫ್ಲಶ್ ಡೋರು ಯೂಸ್ ಮಾಡ್ತಾರೆ. ಅಂದರೆ ಅದು ಡೈರೆಕ್ಟು ಮ್ಯಾನುಫ್ಯಾಕ್ಚರಾಗಿ ಬರುತ್ತೆ, ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್, ದ ಏಜ್ ಆಫ್ ಎ ಟ್ರೀ ಕ್ಯಾನ್ ಬಿ ನೋನ್ ಬೈ ಎಕ್ಸಾಮಿನಿಂಗ್ ಏಜ್ ಆಫ್ ಟ್ರೀ. ಏಜ್ ಆಫ್ ಟ್ರೀ ಅಂತಂದರೆ ಫಸ್ಟ್ ನೀವು ಏನಂದರೆ ಕ್ರಾಸ್ ಸೆಕ್ಷನ್ ಆಫ್ ದಿ ಟ್ರೀಯನ್ನು ನೆನ್ಪಿಟ್ಕೋಬೇಕು, ಆಯಿತಾ. ಇಲ್ಲಿ ನೋಡಿ ಕ್ರಾಸ್ ಸೆಕ್ಷನ್ ಆಫ್ ದಿ ಟ್ರೀ ನೋಡಿ, ಇಲ್ಲಿ ಏನೇನು ಪಾರ್ಟ್ ಇದೆ, ಎಲ್ಲಕ್ಕಿಂತ ಸೆಂಟ್ರಲಲ್ಲಿರೋದು ಅದನ್ನು ಪಿತ್ ಅಂತೀವಿ. ಇನ್ನರ್ ಮೋಸ್ಟ್ ಪಾರ್ಟ್ ಆಫ್ ದಿ ಟ್ರೀ ಅದನ್ನು ನಾವು ಪಿತ್ ಅಂತೀವಿ. ಹಾರ್ಟ್ ವುಡ್ಡು ಮತ್ತು ಸಾಫ್ಟ್ ವುಡ್ ಅಂತ ಬರುತ್ತೆ, ಸ್ಯಾಪ್ ವುಡ್ ಅನ್ಬೋದು. ಹಾರ್ಟ್ ವುಡ್ ಅಂದರೆ ಈ ಪಿತ್ ಸರೌಂಡಿಂಗ್ ಏನಿರುತ್ತೆ, ಆಯಿತಾ, ಪಿತ್ ಸರೌಂಡಿಂಗ್ ಇರೋದನ್ನ ಹಾರ್ಟ್ ವುಡ್ಡು, ಆಯಿತಾ. ನೆಕ್ಸ್ಟು ಹಾರ್ಟ್ ವುಡ್ಡು ಮತ್ತು ಏನಂದರೆ ಮೆಡುಲರಿ ರೇಜು, ಇದೇನು ಕ್ಯಾಂಬಿಯಮ್ ಲೇಯರ್ ಅದೆಯಲ್ಲ, ಇದೇನು ಡಾಟೆಡ್ ಕಾಣಿಸ್ತಾ ಇದೆ ನೋಡಿ, ಇದು ಮಾಯಿಶ್ಚರ್ ಕಂಟೆಂಟ್ ಪ್ರೆಸೆನ್ಸ್ ಇರುತ್ತೆ ಇಲ್ಲಿ. ಈ ಡಾಟೆಡ್ ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಡಾಟೆಡ್ ಈ ಡಾಟೆಡು ಕ್ಯಾಮಿಯಮ್ ಲೇಯರ್ ಇಸ್ ನಥಿಂಗ್ ಬಟ್ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ. ಸೊ ಆ ಮಾಯಿಶ್ಚರ್ ಕಂಟೆಂಟ್ ಆದಮೇಲೆ ಏನಿರುತ್ತೆ ಅಂದರೆ ಇನ್ನರ್ ಬಾರ್ಕು, ಅದಾದಮೇಲೆ ಔಟರ್ ಬಾರ್ಕು. ಸೊ ಬಾರ್ಕ್ಗೆ ಏನು ಕೆಲಸ ಮಾಡುತ್ತಂದರೆ ಇದು BARK ಬಾರ್ಕ್ ಏನಂದರೆ, ಸೊ ಇದು ಪ್ರೊಟೆಕ್ಷನ್ ಮಾಡುತ್ತೆ ಟಿಂಬರ್ಗೆ, ಆಯಿತಾ, ಇನ್ನರ್ ಮೋಸ್ಟ್ ಪಾಸ್ಟ್. ಈಗ ಇವೇನು ಆ್ಯನ್ಯುವಲ್ ರಿಂಗ್ಸ್, ಇವು ರೌಂಡ್ ಈ ಥರ ಕಾಣಿಸ್ತಿದೆ ನೋಡಿ, ಈ ಥರ ರೌಂಡು, ಆಯಿತಾ, ರೆಡ್ ಪೆನ್ನಿಂದ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ. ಸೊ ಇದು ಇರೋದು ಇವು ಆ್ಯನ್ಯುವಲ್ ರಿಂಗ್ಸು. ಸೊ ಇದರಿಂದ ನಾವು ಏಜ್ ಆಫ್ ದ ಟ್ರೀನ ಫೈಂಡ್ ಔಟ್ ಮಾಡ್ಬೋದು. ಅದೇ ಮತ್ತು ಮೆಡುಲರಿ ರೇಸ್ ಏನಿದೆಯಲ್ಲ, ಇದನ್ನು ಮೆಡುಲರಿ ರೇಸ್ ಅಂತ. ಇದು ಟ್ಯಾಂಜೆನ್ಷಿಯಲ್ ಆಗಿರುತ್ತೆ, ಅರ್ಥ ಆಯ್ತಲ್ಲ. ಔಟರ್ ಬಾರ್ಕು, ಹಾರ್ಟ್ ವುಡ್ಡು, ಪಿತ್ತು, ಇನ್ನರ್ ಬಾರ್ಕು, ಸ್ಯಾಪ್ ವುಡ್ಡು, ಮೆಡುಲರಿ ರೇಸು, ಕ್ಯಾಂಬಿಯಮ್ ಲೇಯರ್ ಅಂದರೆ ನೋಡಿ, ಇವೆಲ್ಲದ್ರದ್ದು ಡೆಫಿನೇಷನ್ ಕೇಳ್ತಾರೆ, ಅದನ್ನು ನೀವು ನೆನ್ಪಿಟ್ಕೋಬೇಕು. ಈ ಸ್ಕೆಚ್ ನೆನ್ಪಿಟ್ರೆ 2 ಮಾರ್ಕ್ಸ್ ನಿಮಗೆ ಕಂಪಲ್ಸರಿ ನಿಮ್ಮ ಪಾಕೆಟಲ್ಲಿ, ಆಯಿತಾ. ಓಕೆ, ಸೊ ಇವಾಗ ಕ್ವಶನ್ ಏನು ಕೇಳಿದ್ದಾರೆ, ಏಜ್ ಆಫ್ ದ ಟ್ರೀ. ಸೊ ಇದಕ್ಕೆ ಏನಾಗುತ್ತೆ, ಆ್ಯನ್ಯುವಲ್ ರಿಂಗ್ಸ್. ಸೊ ಆ್ಯನ್ಯುವಲ್ ರಿಂಗ್ಸ್ ಆರ್ ಯೂಸ್ ಫಾರ್ ಪ್ರಿಡಿಕ್ಟಿಂಗ್ ದ ಏಜ್ ಆಫ್ ದ ಟಿಂಬರ್ ಆಸ್ ದ ಟ್ರೀ ಗ್ರೋ ಔಟ್ವರ್ಡ್ಸ್ ಇನ್ಕ್ರೀಸಿಂಗ್ ಇನ್ ಬಲ್ಕ್ ವಿತ್ ಫಾರ್ಮೇಷನ್ ಆಫ್ ರಿಂಗ್ ಎವ್ರಿ ಇಯರ್. ನೋಡಿ, 1 ರಿಂಗು ಎವ್ರಿ ಇಯರ್ ಆ್ಯಡ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಓಕೆ, 1 ರಿಂಗು ಎವ್ರಿ ಇಯರ್ ಆ್ಯಡ್ ಆಗುತ್ತೆ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಕ್ವಶನ್, ಡ್ರೈ ರಾಟ್. ಇವು ನೋಡಿ, ಇವು ಡಿಫೆಕ್ಟ್ಸಲ್ಲಿ ಬರುತ್ತೆ. ಇವು ಏನು ಕ್ವಶನ್ ಇದೆಯಲ್ಲ, ಇದು ಈಗ ಡಿಫೆಕ್ಟ್ಸ್ ಆಫ್ ಟಿಂಬರಲ್ಲಿ ಬರುತ್ತೆ ಇದು. ಸೊ ಡಿಫೆಕ್ಟ್ಸ್ ಆಫ್ ಟಿಂಬರು ಇಂಪಾರ್ಟೆಂಟ್ ಇದೆ. SSC JEಯಲ್ಲಿ, ಆಯಿತಾ, SSC JE ಮೊನ್ನೆ ಎಕ್ಸಾಮ್ ಆಗಿತ್ತು 2018, ಇನ್ನು 19 ಅಂತೂ ಇನ್ನು ಎಕ್ಸಾಮೇ ಆಗಿಲ್ಲ, ಆಯಿತಾ. 20 ಅಂತೂ ನೋಟಿಫಿಕೇಶನ್ ಬಂದಿಲ್ಲ, ರೈಟ್. ಸೊ SSC JE 2018ನಲ್ಲಿ ಇದು ಡಿಫೆಕ್ಟ್ಸ್ ಇನ್ ಟಿಂಬರಿಂದ 1 ಕ್ವಶನ್ ಬಂದಿತ್ತು, ಆಯಿತಾ. ಓಕೆ, ಅರ್ಥ ಆಯ್ತಾ. ಈಗ ನೋಡಿ ನೆಕ್ಸ್ಟ್ ಕ್ವಶನ್ನು, ಡ್ರೈ ರಾಟ್ ಅಂದರೆ ಏನು, ಸೊ ಅದೇನು ಮಾಡುತ್ತೆ, ಕ್ರ್ಯಾಕ್ ದ ಟಿಂಬರ್, ರೆಡ್ಯೂಸಸ್ ದ ಟಿಂಬರ್ ಟು ಪೌಡರ್, ರೆಡ್ಯೂಸ್ ದ ಸ್ಟ್ರೆಂತ್ ಆಫ್ ದಿ ಟಿಂಬರ್ ಆರ್ ಸ್ಟ್ರಿಂಗ್ಸ್ ದ ಟಿಂಬರ್. ಇದಂತೂ ಮಾಡಲ್ಲ, ಇದನ್ನು ಮಾಡಲ್ಲ. ನೋಡಿ, ಡ್ರೈ ರಾಟ್ ಏನಂದರೆ ಎಲ್ಲಿ ವೆಂಟಿಲೇಷನ್ ಕರೆಕ್ಟಾಗಿರಲ್ಲ, ಗಾಳಿ ಮತ್ತು ಬಿಸಿಲು ಕರೆಕ್ಟಾಗಿ ಹೋಗೋದಿಲ್ಲ ಅಲ್ಲಿ, ಅಂದರೆ ಇನ್ಸೆಕ್ಟ್ಸ್ ಏನಿರುತ್ತೆ ಆ ವುಡನ್ನು ತಿಂದ್ಬಿಡುತ್ತೆ. ಅಂದರೆ ಅದನ್ನು ಅಲ್ಲಿ ಅದು ತಿಂದ್ಬಿಟ್ಟು ಅದನ್ನು ಪೌಡರ್ ಫಾರ್ಮ್ಗೆ ಕನ್ವರ್ಟ್ ಮಾಡುತ್ತೆ, ಅದನ್ನೇ ನಾವು ಡ್ರೈ ರಾಟ್ ಅಂತೀವಿ, ಅರ್ಥ ಆಯ್ತಾ. ಸೊ ವೆಟ್ ರಾಟ್ ಅಂದರೆ ಎಲ್ಲಿ ಮಳೆಯಿಂದ ಜಾಸ್ತಿ ಎಫೆಕ್ಟ್ ಆಗುತ್ತೆ, ಮತ್ತು ಎಲ್ಲಿ ನೀವು ಮೋಸ್ಟ್ಲಿ ನೀವು ಇದರಲ್ಲಿ ನೋಡ್ಬೋದು, ಏನಂದರೆ ಬಾತ್ರೂಮ್ಸಲ್ಲಿ ಜಾಸ್ತಿ ನೀವು ನೀರು ಅಲ್ಲಿ ಬೀಳ್ತಾ ಇರುತ್ತಲ್ಲ, ಅಲ್ಲಿ ವೆಟ್ ರಾಟ್ ಆಗೋ ಚಾನ್ಸಸ್ ಇರುತ್ತೆ. ಡ್ರೈ ರಾಟ್ ಎಲ್ಲಿ ಅಂತಂದರೆ ಮ್ಯಾಕ್ಸಿಮಮ್ ಎಲ್ಲಿ ಇದು ಬರೋಲ್ಲ, ಬಿಸಿಲು ಮತ್ತು ಗಾಳಿ ಬರೋದಿಲ್ಲ ಅಲ್ಲಿ, ರೈಟ್. ಈಗ ನೋಡಿ, ಡ್ರೈ ರಾಟ್ ಈಸ್ ಆ್ಯನ್ ರಾಟ್ ಈಸ್ ಅಟ್ಯಾಕ್ ಆನ್ ದ ಸ್ಯಾಪ್ವುಡ್ ಬೈ ದ ಫಂಗ್ಸ್ ಆರ್ ಕನ್ವರ್ಟ್ ಇಟ್ ಟು ಡ್ರೈ ಆ್ಯಂಡ್ ಪೌಡರ್ ಕಂಡೀಷನ್. ಡ್ರೈನು ಮಾಡುತ್ತೆ ಮತ್ತು ಪೌಡರ್ ಕಂಡೀಷನ್ಗೂ ಕನ್ವರ್ಟ್ ಮಾಡುತ್ತೆ. ಸೊ ಎಲ್ಲಾಗುತ್ತೆ ಅಂದರೆ ಅಬ್ಸೆನ್ಸ್ ಆಫ್ ಸನ್ಲೈಟ್, ಡ್ಯಾಂಪ್ನೆಸ್ ಆಫ್ ಲ್ಯಾಕ್ ಆಫ್ ವೆಂಟಿಲೇಷನ್, ಪ್ರೆಸೆನ್ಸ್ ಆಫ್ ಸ್ಯಾಪ್, ಸ್ಟ್ಯಾಗ್ನೆಂಟ್ ಏರ್, ವಾರ್ಮತ್ ಆ್ಯಂಡ್ ದ ಕಾಸಸ್ ಆಫ್ ದ ಡ್ರೈ ರಾಟ್. ಓಕೆ, ಅರ್ಥ ಆಯ್ತಲ್ಲ ಇದು ಡ್ರೈ ರಾಟು. ಈಗ ಇದರಲ್ಲಿ ಇನ್ನೊಂದು ಬರುತ್ತಲ್ಲ, ಅದು ವೆಟ್ ರಾಟ್. ವೆಟ್ ರಾಟ್ ಅಂದರೆ ಏನಂದರೆ, ವೆಟ್ ರಾಟ್ ಫಂಗೈ ಕಾಸಸ್ ಕೆಮಿಕಲ್ ಡಿಕಂಪೋಸಿಷನ್ ಆಫ್ ಟಿಂಬರ್, ಕನ್ವರ್ಟಿಂಗ್ ಟಿಂಬರ್ ಇಂಟು ಗ್ರೇಯಿಶ್ ಬ್ರೌನ್ ಪೌಡರ್. ನೋಡಿ, ಗ್ರೇಯಿಶ್ ಬ್ರೌನ್ ಪೌಡರ್ ಅಂತ ಕ್ವಶನ್ನು ಕೇಳ್ಬೋದು. ಈ ಥರ ಕನ್ವರ್ಟ್ ಆದರೆ ಅದನ್ನು ಯಾವುದು ಡಿಫೆಕ್ಟ್ಸ್ ಅಂತೀರಾ ಅಂತ ಕೇಳ್ತಾರೆ, ರೈಟ್. ಸೊ ಇದು ವೆಟ್ ರಾಟು. ಆಲ್ಟರ್ನೇಟ್ ಡ್ರೈ ಆ್ಯಂಡ್ ವೆಟ್ ಕಂಡೀಷನ್ ಆರ್ ಇಂಪ್ರಾಪರ್ಲಿ ಸೀಸನ್ ಟಿಂಬರ್ ಎಕ್ಸ್ಪೋಸ್ ಟು ರೇನ್ ಆ್ಯಂಡ್ ವಿಂಡ್ ಆರ್ ದ ಕಾಸಸ್ ಆಫ್ ವೆಟ್ ರಾಟ್. ನೋಡಿ, ಆಯಿತಾ, ಅರ್ಥ ಆಯ್ತಲ್ಲ. ವೆಟ್ ರಾಟ್ ಮತ್ತು ಡ್ರೈ ರಾಟ್ ಇವು ಡಿಫೆಕ್ಟ್ಸ್ ಇನ್ ದ ಟಿಂಬರಲ್ಲಿ ಬರುತ್ತೆ. ಓಕೆ, ಅರ್ಥ ಆಯ್ತಾ. ಆರಾಮಾಗಿ ಕಲ್ತ್ಕೊಳ್ಳಿ. ಮತ್ತು ನಿಮ್ದು ಎಲ್ಲ ಏನಂದರೆ ಎಲ್ಲ
ಕ್ವಶನ್ಸ್ಗೆ ವಿತ್ ಕರೆಕ್ಟ್ ಆನ್ಸರು ವಿತ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ, ಅದಕ್ಕೆ ಅದು ನೋಡಿ ನೀವು, ಆಯಿತಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಏಜ್ ಆಫ್ ಟ್ರೀ ಮೇ ಬಿ ಅಸರ್ಟೇನ್ ಬೈ, ಏಜ್ ಆಫ್ ಟ್ರೀ ಮೇ ಬಿ ಅಸರ್ಟೇನ್ ಬೈ, ಇವಾಗ ಜಸ್ಟ್ ಹೇಳಿದ್ನಲ್ಲ. ಸೊ ನಂಬರ್ ಆಫ್ ಆ್ಯನ್ಯುವಲ್ ರಿಂಗ್ಸ್, ನಂಬರ್ ಆಫ್ ಆ್ಯನ್ಯುವಲ್ ರಿಂಗ್ಸ್, ಒಂದು ನಿಮಿಷ ಪೆನ್ ತಗೋತೀನಿ, ಒಂದು ನಿಮಿಷ. ಸೊ ನಂಬರ್ ಆಫ್ ಆ್ಯನ್ಯುವಲ್ ರಿಂಗ್ಸ್, ಓಕೆ. ಆ್ಯನ್ಯುವಲ್ ರಿಂಗ್ಸ್ ಆರ್ ಯೂಸ್ ಫಾರ್ ಪ್ರಿಡಿಕ್ಟಿಂಗ್ ದ ಏಜ್ ಆಫ್ ದ ಟ್ರೀ, ಆಯಿತಾ. ಇವಾಗ ಹೇಳಿದೆ ಆ್ಯಸ್ ಅ ಟ್ರೀ ಗ್ರೋಸ್ ಔಟ್ವರ್ಡ್ಸ್, ಜಸ್ಟ್ ಇವಾಗ ಹೇಳಿದ್ದೆ ನೋಡಿ. ರಿಪೀಟ್ ಆಗ್ತಿದೆ ಕ್ವಶನ್ಸು, ಯಾಕೆಂದರೆ ಅವರು ಮೊದಲು ತುಂಬ ರಿಪೀಟ್ಸ್ ಮಾಡ್ತಾ ಇದ್ರು SSC-JEE, ಇವಾಗ ರಿಪೀಟೆಡ್ ಕ್ವಶನ್ ಇಲ್ಲ SSC-JEE. ಬಟ್ ನಿಮಗೆ ಅರ್ಥ ಆಗ್ಬೇಕಂದ್ರೆ ಇದ್ರ ರಿಲೇಟೆಡ್ ಬೇರೆ ಕ್ವಶನ್ ಕೇಳ್ಬೋದಲ್ಲ. ಈಗ ಡಿಫೆಕ್ಟ್ಸು ಮಿನಿಮಮ್ ಯಾವುದು ಅಂತ ಈಗ ಮ್ಯಾಕ್ಸಿಮಮ್ ಕೇಳಿದ್ರೆ ಈಗ ಮಿನಿಮಮ್ ಕೇಳ್ಬೋದು, ಈ ಥರ ಆಗುತ್ತೆ, ಅದು ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್, ಮಾಯ್ಶ್ಚರ್ ಕಂಟೆಂಟ್ ಇನ್ ಎ ವೆಲ್ ಸೀಸನ್ ಟಿಂಬರ್ ಈಸ್, ವೆಲ್ ಸೀಸನ್ ಟಿಂಬರ್ ಈಸ್, ವೆಲ್ ಟಿಂಬರಲ್ಲಿ 10 to 12% ಇರಬೇಕು ಅಂತ ಹೇಳಿದ್ದೆ ನಾನು ಇವಾಗ. ಓಕೆ, ಸೊ 10 to 12% ನೋಡಿ. ಮತ್ತು ಇದ್ರದ್ದು ಮೆಥಡ್ಸ್ ಇದೆ, ಟಿಂಬರ್ದು ನ್ಯಾಚುರಲ್ ಇದೆ ಮತ್ತು ಆರ್ಟಿಫಿಷಿಯಲ್ ಇದೆ ಸೀಸನಿಂಗ್ ಮಾಡೋದು. ಅದನ್ನು ಯಾವಾಗ ಕಟ್ ಮಾಡಬೇಕು ಅದನ್ನು ಹೇಳಿದ್ದೆ ನಾನು ನಿಮಗೆ. ಜಾಸ್ತಿ ನೀವು ಏನಂದರೆ ಸ್ಪ್ರಿಂಗ್ ಸೀಸನಲ್ಲೇ ಅಥವಾ ಡ್ರೈ ಸೀಸನಲ್ಲಿ ಮಾಡೋಕ್ಕಾಗಲ್ಲ, ಡಿಪೆಂಡ್ಸ್ ಆನ್ ದ ಏರಿಯಾ ಮತ್ತು ಕಂಡೀಷನು, ಆಯಿತಾ. ಹಿಲ್ಲಿ ಸೀಸನ್ ಒಂದ್ಸಲ ಕಟ್ ಮಾಡ್ಬೋದು, ಅದನ್ನು ಬೇರೆ ಇರುತ್ತೆ ಕಟ್ ಮಾಡೋ ಏನಂತಾರೆ ಇದು ಟೈಮಿಂಗ್ಸು, ಏನಂತಾರೆ ಬೇಸಿಗೆಯಲ್ಲಿ ಬೇರೆ ಟೈಮ್ ಇರುತ್ತೆ, ಈ ಥರ ಅದನ್ನು ನೋಡ್ಕೊಂಡ್ಬಿಟ್ಟು ಮ್ಯಾಕ್ಸಿಮಮ್ ಸ್ಯಾಪ್ ಎಲ್ಲಿ ರಿಮೂವ್ ಆಗುತ್ತೆ ಆ ಟೈಮ್ ನೋಡಿಬಿಟ್ಟು ನಾವು ರಿಮೂವ್ ಮಾಡಬೇಕು. ಸೊ 10 to 12% ರಿಮೂವ್ ಮಾಡಬೇಕು. ರಿಮೂವ್ ಅಂದರೆ ಅಷ್ಟೇ ಇರಬೇಕು, ಅದಕ್ಕಿಂತ ಜಾಸ್ತಿ ಇದ್ದರೆ ಏನಾಗುತ್ತೆ ಹೇಳಿ, ಏನಂತಂದರೆ ಸ್ಟ್ರೆಂತು ರೆಡ್ಯೂಸ್ ಆಗಿಬಿಡುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ ಕ್ವಶನ್ಸು. ನೆಕ್ಸ್ಟ್, ಪ್ಲೈವುಡ್ ಈಸ್ obtained by gluing wooden sheet at a pressure of, ನೋಡಿ ಪ್ಲೈವುಡ್ ಏನಿರುತ್ತಲ್ಲ ಅವನ್ನ ಗ್ಲೂ ಮಾಡೋಕ್ಕೆ ಇವಾಗ ಹೇಳಿದೆ ವಿನೀರ್ಸ್ ಅಂತ ಹೇಳಿದಲ್ಲ, ವಿನೀರ್ಸ್ ಏನಿರುತ್ತಲ್ಲ ಅದು ಪ್ಲೈವುಡ್ ವಿನೀರ್ಸ್ ಇರುತ್ತೆ ನೋಡಿ. ಸೊ ಇವು ಒಂದೊಂದು ಶೀಟು ಇವಾಗ ಹೇಳಿದ್ನಲ್ಲ ನಿಮಗೆ ನಾನು. ಸೊ ಈ ಒಂದೊಂದು ಶೀಟ್ನ ಇದನ್ನು ಗ್ಲೂ ಮಾಡಿದಾಗ ಅದು ಗ್ಲೂ ಎಷ್ಟು ಪ್ರೆಷರಲ್ಲಿ ಮಾಡ್ತಾರೆ ಅಂತ ಇಲ್ಲಿ ಕ್ವಶನ್ ಇದೆ, ಆಯಿತಾ. ಪ್ಲೈವುಡ್ದು ಎಷ್ಟು ಪ್ರೆಷರಲ್ಲಿ ಮಾಡ್ತಾರೆ ಅಂತ ಹೇಳ್ತದೆ ನೋಡಿ. ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ, ಹೇಳ್ತೀನಿ ನೋಡಿ. ಕ್ವಶನ್ ಬಂದ ತಕ್ಷಣ ಆನ್ಸರ್ ಮಾಡೋದು ಇಂಪಾರ್ಟೆಂಟ್ಗಿಂತ ಮುಂಚೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಅರ್ಥ ಮಾಡ್ಕೊಂಡ್ಮೇಲೆ ಆನ್ಸರ್ ಗ್ಯಾರಂಟಿ ಬರುತ್ತೆ. ಪ್ಲೈವುಡ್ ಈಸ್ obtained by gluing wooden sheets at a pressure of 280 Pascal or 1.9 megapascal or 190 Newton per centimeter square. ಅಂದರೆ ಅದನ್ನು ಪ್ರೆಸ್ ಮಾಡುವಾಗ ಪ್ರೆಷರ್ ಏನು ಕೊಡ್ತಾರೆ ನೋಡಿ, ವುಡನ್ಗೆ ಇಷ್ಟು ಪ್ರೆಷರ್ ಕೊಡ್ತಾರೆ. ಬಟ್ ಜನರಲಿ its pressure use is 200 psi, that is Pascal, right. So 1.38 to 138 Newton per centimeter square ವರೆಗೂ ಕೊಡ್ತಾರೆ, ಜನರಲಿ ಇಷ್ಟು ಕೊಡ್ತಾರೆ. So here we can use the both option for plywood or formation, 100 to 150 Newton per centimeter square or 100 to 130 Newton per centimeter square. So this variation is due to the different strength of the raw material. ಅರ್ಥ ಆಯ್ತಾ? ಈಗ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಟೈಮ್ ಆದ್ರೆ ಆಯಿತು, ಅದನ್ನ ನೀವು ಕಲ್ತ್ಕೊಳ್ಳಿ ಫಸ್ಟ್. ಈ ಥರ ಶೀಟ್ ಇದೆ, ಇದನ್ನು ವಿನೀರ್ ಅಂತೀವಿ, ಆಯಿತಾ. ಈ ಥರ ಶೀಟ್ ಇದೆ, ಆಮೇಲೆ ಇಲ್ಲೊಂದು ಶೀಟ್ ಇದೆ, ಈ ಥರ ಇದೆ, ಆಮೇಲೆ ಇಲ್ಲೊಂದು ಶೀಟ್ ಇದೆ, ಆಯಿತಾ. ಈ 3 ಶೀಟ್ ಇದೆ. ಈ 3 ಶೀಟ್ನ ನಾನು ಯಾವಾಗ ಕ್ಲಬ್ ಮಾಡಿದಾಗ ಅದನ್ನು ನಾವು ಫ್ರಂಟ್ ವಿಧಾನ ನೋಡಿದಾಗ ಈ ಥರ ಕಾಣಿಸುತ್ತೆ ನಮಗೆ, ಆಯಿತಾ. ಇದನ್ನು ಗ್ಲೂ ಮಾಡಿದಾಗ ಈ ಥರ ಕಾಣಿಸುತ್ತೆ, ಇದು 1 2 3 ಅನ್ಬೋದು, ಆಯಿತಾ. ಸೊ ಈ ಥರ ಗ್ಲೂ ಮಾಡೋಕ್ಕೆ ಇದನ್ನು ಪ್ರೆಷರನ್ನು ಯೂಸ್ ಮಾಡ್ತಾರೆ ನೋಡಿ, ಅದು ನಾವು ಏನಂದರೆ 100 to 150 or 100 to 130ವರೆಗೆ ಯೂಸ್ ಮಾಡ್ತಾರೆ. ಸೊ ಬಹುತ್ A and B ನ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ಲ, ಸಿಂಪಲ್ ಆಗಿದೆ, ಬಟ್ ಅರ್ಥ ಮಾಡ್ಕೊಳ್ಳಿ. ನಾನು ಸ್ಕೆಚಸ್ ಅದಕ್ಕೆ ಹಾಕಿ ನಿಮಗೆ ತೋರಿಸ್ತಾ ಇರೋದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಡಿಸೀಸ್ ಆಫ್ ಡ್ರೈ ರಾಟ್ ಇನ್ ಟಿಂಬರ್ ಈಸ್ ಕಾಸ್ಡ್ ಬೈ, ಡಿಸೀಸ್ ಆಫ್ ಡ್ರೈ ರಾಟ್ ಯಾಕಾಗುತ್ತೆ? ಕಂಪ್ಲೀಟ್ ಸಬ್ಮರ್ಜೆನ್ಸ್ ವಾಟರ್ ಇದಂತೂ ಆಗಲ್ಲ, ಡ್ರೈ ರಾಟು. ಲ್ಯಾಕ್ ಆಫ್ ವೆಂಟಿಲೇಷನ್ ಇದಾಗುತ್ತೆ. ಆಲ್ಟರ್ನೇಟ್ ವೆಟ್ ಅಂಡ್ ಡ್ರೈ ಕಂಡೀಷನ್ ಇದು ಆಗಲ್ಲ, ಇದನ್ನು ಆಗಲ್ಲ, ಇದನ್ನು ಆಗಲ್ಲ. ಸೊ ಇದಾಗುತ್ತೆ. ಓಕೆ, ಡ್ರೈ ರಾಟ್ ಬಗ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ, ಲ್ಯಾಕ್ ಆಫ್ ವೆಂಟಿಲೇಷನ್ ಅಂತ. ಓಕೆ, ಕರೆಕ್ಟಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಏಜ್ ಆಫ್ ಟ್ರೀ ಕ್ಯಾನ್ ಬಿ ಅಂಡರ್ಸ್ಟುಡ್, ಮತ್ತೆ ಅದೇ ಕ್ವಶನ್ನು. ಏಜ್ ಆಫ್ ಟ್ರೀ
ಏಜ್ ಆಫ್ ಟ್ರೀಸ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಬೈ ಮೆಜರಿಂಗ್ ದ ಡಯಾಮೀಟರ್ ಆಫ್ ದಿ thickness of the bark, counting the number of rings. Rings is nothing but annual rings. Okay, annual rings. Next question. Which of the following is the hardest wood? Hardest wood ಯಾವುದು? ಶಿಶಮ್. ಶಿಶಮ್ ಅಲ್ಲ, ಶಿಶಮ್ ಕರೆಕ್ಟಾ? ಟೀಕ್ ವುಡ್ ಎಲ್ಲಿ ಯೂಸ್ ಮಾಡ್ತಾರೆ ಹೇಳಿ? ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಎಲ್ಲಿ ಕಾಸ್ಟ್ಲಿ ಇರುತ್ತೆ ಇದು ಟೀಕ್ ವುಡ್, ರೈಟ್? ಬಬೂಲ್ ಮತ್ತು ಚೀರು ಬೇರೆ ಬೇರೆ ಕೈ ಡಿಪೆಂಡ್ ಆನ್ ದ ಸ್ಟ್ರೆಂತ್ ಮೇಲೆ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ಸೊ ಯಾವುದ್ರದ್ದು ಟೀಕ್ ವುಡ್ದು ಏನಂದರೆ ಟೀಕ್ ವುಡ್ಡು, ಇದು ಟೀಕ್ ವುಡ್ ಇದೆ, ಇದು ಶಿಶಮ್ ಇದೆ ಆಯಿತಾ. ಅದ್ರದ್ದು ಆವ್ರೇಜ್ ಡ್ರೈ ವೇಟು 655 kg per meter cube, ಇದು 770 kg per meter cube. ಸ್ಪೆಸಿಫಿಕ್ ಗ್ರಾವಿಟಿ 12% ಮಾಯಿಶ್ಚರ್ ಕಂಟೆಂಟು, 0.55, 0.66, 0.63, 0.77 ಸ್ಪೆಸಿಫಿಕ್ ಗ್ರಾವಿಟಿ. ಸೊ ಹಾರ್ಡ್ನೆಸ್ ವ್ಯಾಲ್ಯೂ 4740, 7380 ನೋಡಿ, ಅರ್ಧದಷ್ಟು ಡಿಫರೆನ್ಸ್ ಇದೆ ಟೀಕ್ ವುಡ್ಗೆ ಮತ್ತು ಶಿಶಮ್ಗೆ ಆಯಿತಾ. ಕ್ರಷಿಂಗ್ ಸ್ಟ್ರೆಂತು 54.82, ಇದು 55, ಆಲ್ಮೋಸ್ಟ್ ಸೇಮ್ ಅಂತ ತಿಳ್ಕೊಳ್ಳಿ ಕ್ರಷಿಂಗ್ ಸ್ಟ್ರೆಂತು, ರೈಟ್. ಸೊ ಎಲಾಸ್ಟಿಕ್ ಮಾಡ್ಯುಲಸ್ ಒಂದು 12.28 ಮತ್ತು 10.4 GPa ಇಷ್ಟಿದೆ, ಇದು ಎಲಾಸ್ಟಿಕ್ ಮಾಡ್ಯುಲಸ್. ಅರ್ಥ ಆಯ್ತಾ? ಸೊ ಇದು ಬಂದ್ಬಿಟ್ಟು ಏನಂದರೆ ಸಮ್ ಪ್ಯಾರಾಮೀಟರ್ಸ್ ಆಫ್ ಟೀಕ್ ವುಡ್ ಮತ್ತು ಶಿಶಮ್ದಿದೆ. ಅರ್ಥ ಆಯ್ತಾ? ನೆಕ್ಸ್ಟ್, ದ ಲೈಫ್ ಆಫ್ ಎ ಟೀಕ್ ವುಡ್ ಡೋರ್ಸ್ ಆ್ಯಂಡ್ ವಿಂಡೋಸ್ ಈಸ್ ಯೂಶ್ವಲಿ ಟೇಕನ್ ಆಸ್. ಟೀಕ್ ವುಡ್ ಮತ್ತು ಟೀಕ್ ವುಡ್ಡಿಂದ ಯೂಸ್ ಮಾಡಿರೋ ಡೋರ್ ವಿಂಡೋಸು ಎಷ್ಟು ವರ್ಷವರೆಗೂ ಏನಂದರೆ ಲೈಫ್ ಇರುತ್ತೆ ಅಂತ ಕೇಳ್ತಾ ಇರೋದು ನೋಡಿ. ಯಾವತ್ತು 20 yearsವರೆಗೂ ಅಷ್ಟೇ ಇದ್ರ ಲೈಫ್ ಇರುತ್ತೆ. ಅದು ಆದಮೇಲೆ ಏನಂದರೆ ಅದ್ರ ಕ್ವಾಲಿಟಿ ರೆಡ್ಯೂಸ್ ಆಗಿಬಿಡುತ್ತೆ, ಅದಕ್ಕೆ 20 years ಅಂತ ತೊಳ್ತಾರೆ. ಸೊ ಟೀಕ್ ವುಡ್ ಈಸ್ ವ್ಯಾಲ್ಯೂಯೇಬಲ್ ಬೋತ್ ಫಾರ್ ಎಲೆಗೆನ್ಸ್ ಆ್ಯಂಡ್ ಇಟ್ಸ್ ಡ್ಯೂರಬಿಲಿಟಿ. ದ ಟೀಕ್ ಕಮ್ಸ್ ಫ್ರಮ್ ಟೆಕ್ಟೋನಾ ಗ್ರ್ಯಾಂಡಿಸಾ ಈಸ್ ನೇಟಿವ್ ಆಫ್ ದ ಟ್ರೋಪಿಕಲ್ ರೀಸನ್. ಅಂದರೆ ಅದು ಹೆಸರು ಎಲ್ಲಿಂದ ಬಂತು ಅಂತ ಅದು ಹೇಳ್ತಾ ಇರೋದು ಪಾಯಿಂಟು. ಲೈಫ್ ಸ್ಪ್ಯಾನ್ ಆಫ್ ಟೀಕ್ ವುಡ್ ಡೋರ್ಸ್ ಯೂಶ್ವಲಿ 20 years ಇದೆ ಅಂತ ಹೇಳ್ತಾ ಇರೋದು. ಅರ್ಥ ಆಯ್ತಾ? ಓಕೆ. ಸೊ ಇವತ್ತಿನ ಲಾಸ್ಟ್ ಕ್ವೆಶನು, ಹೌ ಡಸ್ ದ ಸೀಸನಿಂಗ್ ಆಫ್ ಟಿಂಬರ್ಸ್ ಹೆಲ್ಪ್ಸ್? ಸೀಸನಿಂಗ್ ಆಫ್ ಟಿಂಬರ್ ಯಾವ ಥರ ಹೆಲ್ಪ್ ಮಾಡುತ್ತೆ? ಇಟ್ ಇನ್ಕ್ರೀಸ್ ದ ವೇಟ್ ಆಫ್ ದಿ ಟಿಂಬರ್ ಆಯಿತಾ. ಸೊ ವೇಟ್ನ ಇನ್ಕ್ರೀಸ್ ಮಾಡುತ್ತಿದ್ದು, ಮಾಡುತ್ತಾ ಇಲ್ವಾ? ಆ್ಯಂಡ್ ಇಂಪ್ರೂವ್ಸ್ ದ ಸ್ಟ್ರೆಂತ್ ಪ್ರಾಪರ್ಟೀಸ್ ಆಫ್ ದಿ ಟಿಂಬರ್. ಓನ್ಲಿ ಎ ಆರ್ ಎ ಬಿ ಆರ್ ನನ್ ಆಫ್ ದಿ ಅಬೋ. ಓನ್ಲಿ ಎ ಆ್ಯಂಡ್ ಬಿ ಆಗ್ಬೋದಲ್ಲ, ಕರೆಕ್ಟಾ? ಬೋತ್ ಎ ಆ್ಯಂಡ್ ಬಿ ಆಗ್ಬೋದಾ, ಇಲ್ಲ ಓನ್ಲಿ ಬಿ ಆಗ್ಬೋದಾ? ಸೀಸನಿಂಗ್ ಆಫ್ ಟಿಂಬರ್ಸ್ ಏನು ಮಾಡುತ್ತೆ? ಇನ್ಕ್ರೀಸ್ ಮಾಡೋದಿಲ್ಲ. ಯಾಕೆ ಹೇಳಿ? ಯಾಕೆಂದರೆ ನಾವು ಸೀಸನಿಂಗ್ ಮಾಡ್ತೀವಿ, ಸೀಸನಿಂಗಲ್ಲಿ ವೇಟ್ ಕಮ್ಮಿ ಆಗುತ್ತೆ, ಜಾಸ್ತಿ ಆಗೋದಿಲ್ಲ. ಓಕೆ. ಸೊ ವೇಟ್ ಕಮ್ಮಿ ಆಗುತ್ತೆ, ಜಾಸ್ತಿ ಆಗಲ್ಲ. ಸೊ ಈ ಪಾಯಿಂಟು ಕರೆಕ್ಟ್ ಆಗಲ್ಲ. ಸೊ ಇಟ್ ಇಂಪ್ರೂವ್ಸ್ ದ ಸ್ಟ್ರೆಂತ್ ಪ್ರಾಪರ್ಟೀಸ್ ಆಫ್ ದ ಟಿಂಬರ್. ಸೊ ಓನ್ಲಿ ಬಿ ಆಗುತ್ತೆ. ಈಗ ಅಬ್ಜೆಕ್ಟಿವ್ ಆಫ್ ಸೀಸನಿಂಗ್ ಗೊತ್ತಿದೆ ಏನೇನು ಮಾಡುತ್ತೆ ಅಂತ. ಶ್ರಿಂಕೇಜು, ವಾರ್ಪಿಂಗು ಮತ್ತು ಇದನ್ನು ರೆಡ್ಯೂಸ್ ಮಾಡುತ್ತೆ. ಸ್ಟ್ರೆಂತ್, ಡ್ಯೂರಬಿಲಿಟಿ ಆ್ಯಂಡ್ ವರ್ಕಬಿಲಿಟಿ. ರೆಡ್ಯೂಸ್ ಇನ್ ವೇಟ್ ರೆಡ್ಯೂಸ್ ಆಗುತ್ತೆ ನೋಡಿ. ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ ಬಟ್ ವೇಟು ಕಮ್ಮಿ ಆಗುತ್ತೆ. ಮೇಕ್ ಇಟ್ ಸೂಟಬಲ್ ಫಾರ್ ಪೇಂಟಿಂಗ್. ರೆಡ್ಯೂಸ್ ದ ಟೆಂಡೆನ್ಸಿ ಟು ಸ್ಪ್ಲಿಟ್ ಆ್ಯಂಡ್ ಡಿಕೆ. ಮೇಕ್ ದ ಟಿಂಬರ್ ಬರ್ನ್ ರೆಡಿಲಿ ಇಫ್ ಯೂಸ್ ಆ್ಯಸ್ ಅ ಫ್ಯೂಲ್ ಆಗಿ ಯೂಸ್ ಮಾಡಿದ್ರೆ ಇದು ಯೂಸ್ ಆಗುತ್ತೆ ಆಯಿತಾ. ಸೊ ಇಷ್ಟು ಏನಂದರೆ ನಮ್ಮದು ಸೀಸನಿಂಗ್ ಆಫ್ ಟಿಂಬರು. ಸೊ ಇವತ್ತಿನ ಕ್ವಶನು ನಾವು ವುಡ್ ಮೇಲೆ ಮಾಡಿದ್ದೀವಿ. ಯಾವ ಥರ ಅನ್ನಿಸ್ತು ಏನಿಲ್ಲ, ಸ್ವಲ್ಪ ವಿಡಿಯೋ ಎಲ್ಲ ಸ್ವಲ್ಪ ಕಮೆಂಟ್ ಮಾಡಿ. ಯಾರು ಕಮೆಂಟ್ ಮಾಡ್ತಾ ಇಲ್ಲ, ನನಗೂ ಸ್ವಲ್ಪ ಏನಂದರೆ ಡಿಮೋಟಿವೇಟ್ ಆಗ್ತಾಯಿದೆ. ನೀವು ಎಲ್ಲರೂ ಸ್ವಲ್ಪ ನಮಗೆ ಅಂದರೆ ನೀವು ನಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ, ನಾನು ತೋರಿಸ್ತೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ, ಒಳ್ಳೆ ವೀಡಿಯೋಸ್ ಮಾಡ್ತೀನಿ ಆಯಿತಾ. ನೀವೆಲ್ಲರೂ ವೀಡಿಯೋಸ್ನ ನೋಡಿ ಮತ್ತು ವೀಡಿಯೋಸ್ನ ಲೈಕು, ಕಮೆಂಟು, ಶೇರ್ ಮಾಡಿ. ಎಲ್ಲರೂ ಲೈಕ್ ಮಾಡಬೇಕು, ಕಮೆಂಟು ಮಾಡಬೇಕು ಮತ್ತು ಶೇರ್ ಮಾಡಬೇಕು. ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಎಲ್ಲರೂ ಆಯಿತಾ. ಸೊ ಟೆಲಿಗ್ರಾಮ್ ಚಾನಲ್ನ ಎಲ್ಲರೂ ಜಾಯ್ನ್ ಆಗಿ, ಅಲ್ಲಿ ನಿಮಗೆಲ್ಲ ಯಾವುದೇ ಬೇಕಾದರೂ ಮಟೀರಿಯಲ್ಲು ನಾವು ಶೇರ್ ಮಾಡ್ತೀವಿ, ಸರಿನಾ? ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.